ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಮಲಮಾದೇಶ್ವರನ ಪಾದಕ್ಕೆ ಗೋವಿಂದ ಸಾಧು ಸಜ್ಜನರ ಪಾದಕ್ಕೆ ನಮೋ ಶಿವನೇ ಮಂಗಳ ಮಹಿಮಾ ಲಿಂಗದ ರೂಪನ ಸಂಗಮೇಶ್ವರ ಮಹಾದೇವ ಶಿವಾನ ಶಂಕರ ಲಿಂಗದ ವರಗಳ ಕರುಣಿಸು ಗುರುವೆ ತಂದೆ ಶಂಕರ ಮಹಾದೇವ ನಿಮ್ಮ ಪಾದವನೆ ನಮಗ ಮತಿಗಳ ಕರುಣಿಸು ಮಹಾದೇವ ಮತಿಗಳ ಕರುಣಿಸು ಮಹಾದೇವ ಸೌಂದರ್ಯದ ಕಂದನ ದುಡುಮೋಕ್ಷ ಕೊಡು ಗುರುದೇವ ನಮಗೆ ವಿದ್ಯೆ ಹೇಳಿದ ಗುರುಗಳ ಪಾದವ ಬಿದ್ದು ಬೇಡುತ್ತಾ ಪಾಡುವೆನಾ ಹಾಕಿ ಬೇಡುತ್ತಾ ಪಾಡುವೆನಾ ಇದ್ದ ಸುಮತಿಗಳ ಕರುಣಿಸು ಗುರುವೆ ಏಳು ಮಲೆಯೋ ಮಹಾದೇವ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಹಾದೇವ ಶಿವಾನು ಶಂಕರ ಮಹಾದೇವ ಲಿಂಗದ ವರಗಳ ಕರುಣಿಸು ಗುರುವೆ ಜಂಗಮರ ಪ್ರಿಯ ಮಹಾದೇವ ಶಿವನೇ ಎಂದು ಇಲ್ಲದ ತಾವರೆ ಕಮಲವು ಹಿಂದೇನಿರುವುದು ಕೊಳದಲ್ಲೇ ಹಿಂದೇನಿರುವುದು ಕೊಳದಲ್ಲೇ ಹಿಂದೇನಿರುವುದು ಕೊಳದೊಳಗೆ ಒಮ್ಮಗೊಂಡ ಪರಶಿವನ ಪೂಜೆಗೆ ಕೊಂಡು ಹೋದರು ಕಮಲಗಳ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಹಾದೇವ ಶಿವಾನು ಶಂಕರ ಮಹಾದೇವ ಲಿಂಗದ ವರಗಳ ಕರುಣಿಸು ಗುರುವೆ ಜಂಗಮರ ಪ್ರಿಯ ಮಹಾದೇವ ಶರಣು ಶರಣಯ್ಯ ನಿನಗೆ ಗಣನಾಯಕ ನಮ್ಮ ಕರುಣಾದಿಂದ ಕಾಯೋ ಗಣನಾಯಕ ಶರಣೋ ಶರಣಯ್ಯ ನಿಮಗೆ ಗಣನಾಯಕ ಕರುಣಾದಿಂದ ಕಾಯೋ ಗಣನಾಯಕ ಎಡಗಾಯೇ ಎಡಗಾಯೇ ಗಣನಾಯಕ ನಿನಗೆ ಒಣದ ತೆಂಗಿನಕಾಯೇ ಗಣನಾಯಕ ಶರಣಯ್ಯ ನಿಮಗೆ ಗಣನಾಯಕ ಕರುಣಾದಿಂದ ಕಾಯೋ ಗಣನಾಯಕ ಎಳ್ಳೊಂಡೆ ಜೇನುತುಪ್ಪ ಗಣನಾಯಕ ನಿನಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ ಶರಣೋ ಶರಣಯ್ಯ ನಿಮಗೆ ಗಣನಾಯಕ ಕರುಣಾದಿಂದ ಕಾಯೋ ಗಣನಾಯಕ ಶಿವನು ಕುಮಾರನಯ್ಯ ಗಣನಾಯಕ ನಮ್ಮ ಗೌರಾಮ್ನವರ ಪುತ್ರ ಗಣನಾಯಕ ಶರಣೋ ಶರಣಯ್ಯ ನಿಮಗೆ ಗಣನಾಯಕ ಕರುಣಾದಿಂದ ಕಾಯೋ ಗಣನಾಯಕ ಆಡ ತಂದನ ನಾವು ತಾನೆ ತಂದನ್ನ ತಂದನಾನ ತಾನ ನನ್ನ ನಾವೇ ತಾನೇ ತಂದನ್ನ ತಂದನಾನಿ ತಾನ ನಾಗಲೋಕದಲ್ಲಿ ನಾಗು ರಾಜನೋ ತಂದನಾನಿ ತಾನ ತಂದನಾನವೇ ತಾನೇ ತಂದನ್ನ ತಂದನಾನಿ ತಾನ ಅಯ್ಯ ಮಡದೆ ಇರವಾಳು ಭೂಲಕ್ಷ್ಮಾದೇವಿ ತಂದನಾನ ತಾನ ತಂದನಾನವೇ ತಾನೇ ತಂದನ್ನ ತಂದನಾನಿ ತಾನ ಅವರಿಗೆ ಮಕ್ಕಳ ಫಲವೇ ಮೊದಲೇ ಇಲ್ಲವಲ್ಲ ರಾಗರ ನಾಗಲೋಕದ ಒಳಗೆ ನಾಗಲೋಕವನ್ನ ಪರಿಪಾಲನೆ ಮಾಡುವಂತ ನಾಗರಾಜ ಭೂಪಾಲ ಮಹಾರಾಜ ಮಡದಿ ಅಂತ ಭೂಲಕ್ಷ್ಮೀ ದೇವಿ ಇರುವರು ಪರಮಾತ್ಮ ಬಹಳ ಶಕ್ತಿವಂತರು ಬಹಳ ಪುಣ್ಯವಂತರು ಬಹಳ ಧರ್ಮದಿಂದ ರಾಜ್ಯಭಾರವನ್ನು ಮಾಡುವಾಗ ಆ ನಾಗರಾಜ ಭೂಪಾಲನಿಗೆ ಮಕ್ಕಳ ಸಂತಾನವೇ ಮೊದಲೆಲ್ಲ ಶಿವನೇ ಒಂದಾನಂದ ನಾಗರಾಜ ಭೂಪಾಲ ಮಡದಿಯಾದಂತ ಭೂಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವರು ಮಕ್ಕಳ ಫಲವಿಲ್ವಲ್ಲ ಅಂತೇಳಿ ಬಹಳ ಚಿಂತೆ ಮಾಡಿಕೊಂಡು ಅವರ ಮನದೇವರಾದಂತ ನಾಗೇಂದ್ರ ಮುನಿಯನ್ನ ಕುರ್ತು ಭಗವಂತ ಆ ನಾಗೇಂದ್ರ ಮುನಿಯಿಂದ ತಪಸ್ಸನ್ನು ಮಾಡ್ತಿದ್ದಾರಂತೆ ಇವರ ತಪಸ್ಸನ್ನು ಮೆಚ್ಚಿ ಆ ನಾಗೇಂದ್ರ ಮುನಿ ಭೂಲಕ್ಷ್ಮೀ ದೇವಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ನಾಗೇಂದ್ರ ಮುನಿ ವರದಿಂದ ಭೂಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವರಿಗೆ ಅಯ್ಯ 7 ಜನಗಾಳು ಹೆಣ್ಣು ಮಕ್ಕಳು ತಂದನಾನಿ ತಾನ ತಂದನಾನವೇ ತಾನೇ ತಂದನ ತಂದನಾನಿ ತಾನ
ಯಾವಾಗಲೀಗ 7 ಜನಗಳು ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಯಾರಿಗೆ? ನಾಗರಾಜ ಭೂಪಾಲ ಮಹಾರಾಜನಿಗೆ. ಆವಾಗ ನಾಗರಾಜ ಭೂಪಾಲ ಮಡದಿ ಆದಂತ ಭೂಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವರು ಆ ನಾಗಲೋಕದ ಕೋಟೆ ಒಳಗೆ ಬಹಳ ಸಂತೋಷದಿಂದ ಮಕ್ಕಳಿಲ್ಲಂತ ನನ್ನ ಅರಮನೆಗೆ ಮಕ್ಕಳಾಗಿ ಅಂತ ಹೇಳಿ ನಾಗರಾಜ ಭೂಪಾಲ ಮಹಾರಾಜ ಬಹಳ ಸಂತೋಷ ಪಟ್ಟುಕೊಂಡು ಈ ಅಚ್ಚಾಳದಿಂದ ಮಕ್ಕಳ ನಕ್ಷತ್ರವನ್ನು ನೋಡಿಸಿ ನಾಮಕರಣಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾಗರಾಜ ಭೂಪಾಲ ಮೊಟ್ಟ ಮೊದಲಾಗಿ ಎಲ್ಲಿಗೆ ವಾಲೆನ ಬರೆದಿದ್ದಾನೆ. ನಾಗರಾಜ ಭೂಪಾಲ ಮಹಾರಾಜ ಅಯ್ಯ ವಾಲೆಗರಿಯ ಬೇಗ ತಗದವನೇ ತಂದನಾನೆ ತಾನ ತಂದನಾನವೇ ತಾನೆ ತಂದನಾನೆ ತಾನ ವಾಲೆ ಮ್ಯಾಲೀಗ 9 ಬರದ ತಂದನಾನ ತಾನ ತಂದನಾನವೇ ತಾನೆ ತಂದನಾನೆ ತಾನ ಅವನು ಕಾಶಿ ಪಟ್ಟಣಕ್ಕೆ ವಾಲೆ ಬೆಳಗವನೇ ಯಾರು? ನಾಗರಾಜ ಭೂಪಾಲ ವಾಲೆಯನ್ನ ಬರೆದು ವಾಲೆ ಮೇಲೆ 9 ಬರೆದು ನಾಗರಾಜ ಭೂಪಾಲ ವಾಲೆಕಾರನ ಕರೆದು ಕೋಟೆ ಒಳಗೆ ಮೊಟ್ಟ ಮೊದಲಾಗಿ ಕಾಶಿಪಟ್ಟಣಕ್ಕೆ ವಾಲೆಯನ್ನು ಕಳಗಿದ್ದಾರೆ. ಇದು ಅಲ್ಲದೆ ಪರಮಾತ್ಮ ತಮ್ಮ ರಾಜಾದಿರಾಜರು ಬಂಧು ಬಳಗರಿಲ್ಲ ವಾಲೆ ಬರೆದು ಕಳಗಿದ್ದಾರೆ. ನನ್ನ ಮಕ್ಕಳ ನಾಮಕರಣಕ್ಕೆ ಬನ್ನಿ ಎಂಬುದಾಗಿ ಆ ವಾಲೆಕಾರರು ಕಾಶಿಪಟ್ಟಣಕ್ಕೆ ವಾಲೆ ತಕೊಂಡು ಹೋಗಿ ಕೊಡುವಂತಹ ಕಾಲದಲ್ಲಿ ಬಂದಂತಹ ವಾಲೆಯನ್ನ ಒಡೆದು ಓದ ನೋಡಬಿಟ್ಟು ಕಾಶಿಪಟ್ಟಣದ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂಥವರು ಎಲ್ಲ ಯೋಚನೆ ಮಾಡ್ತಿದ್ದಾರಂತೆ. ಶಿವ ಪರಮಾತ್ಮ ನಾಗಲೋಕವನ್ನ ಪರಿಪಾಲನೆ ಮಾಡುವಂತ ನಾಗರಾಜ ಭೂಪಾಲನಿಗೆ ಬಹಳ ವರ್ಷ ಮಕ್ಕಳ ಸಂತಾನವಿರಲಿಲ್ಲ. ಈಗ 7 ಜನ ಹೆಣ್ಣು ಮಕ್ಕಳು ಇದ್ದಾರಂತೆ. ಮಕ್ಕಳ ನಾಮಕರಣಕ್ಕೂ ನಕ್ಷತ್ರ ನೋಡೋದಕ್ಕೂ ನಮ್ಮನ್ನ ಬರ ಮಾಡಿದ್ದಾರೆ. ನಾವೆಲ್ಲ ಹೋಗಿ ಪರಮಾತ್ಮ ನಾಗರಾಜ ಭೂಪಾಲನ ಮಕ್ಕಳ ನಕ್ಷತ್ರ ನೋಡಿ ನಾಮಕರಣವನ್ನು ಮಾಡಿ ಬಂದರೆ ಆ ನಾಗರಾಜ ಭೂಪಾಲ ನಮ್ಮ ಕೈ ತುಂಬಾ ದಾನ ದಕ್ಷಿಣ ಕೊಟ್ಟು ಬಹಳ ಮರ್ಯಾದೆ ಕಳುತ್ತಿದ್ದಾರೆ ಅಂತ ಹೇಳಿ ಆ ಬ್ರಾಹ್ಮಣೋತ್ತಮರಲ್ಲಾಗಿರ್ತಕ್ಕಂಥವರು ಪಂಚಂಗದ ಕಟ್ಟನ್ನ ತಮ್ಮ ಆಗಲ ಮ್ಯಾಲ ಒತ್ತಕೊಂಡು ಅಯ್ಯ ಆರೋಗಚ್ಚೆಯೇ ಅಡ್ಡ ಜನವಾರ ತಂದನಾನೆ ತಾನ ತಂದನಾನವೇ ತಾನೆ ತಂದನಾನೆ ತಾನ ಅವರು ಕಾಶಿಪಟ್ಟಣವ ಬೇಗ ಬಿಡುತ್ತಾರೆ. ತಂದನಾನೆ ತಾನ ತಂದನಾನವೇ ತಾನೆ ತಂದನಾನೆ ತಾನ ಅವರು ನಾಗಾಲೋಕಕ್ಕೆ ಸಾಗಿರುತ್ತಾರೆ. ಕಾಶಿಪಟ್ಟಣದ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂಥವರು ಕಾಶಿಪಟ್ಟಣವನ್ನ ಬಿಟ್ಟು ನಾಗಲೋಕಕ್ಕೆ ಸಾಗಿ ಬಂದಿದ್ದಾರೆ. ಪರಮಾತ್ಮ ಬಂದು ನಾಗರಾಜ ಭೂಪಾಲ ಮಹಾರಾಜನ ಶರಣ ಮಾಡಿದ್ದಾರಂತೆ. ಶರಣ ಮಾಡಿದಂತ ಬ್ರಾಹ್ಮಣೋತ್ತಮರನ್ನು ನೋಡಿ ಬಹಳ ಸಂತೋಷವಾಗಿ ಮರ್ಯಾದೆ ಕರೆದು ಅವರವರ ಪೀಠದಲ್ಲಿ ಅವರವರನ್ನು ಕುಂಡ್ರಿಸಿದ್ದಾರೆ. ಯಾರು? ನಾಗರಾಜ ಭೂಪಾಲ ಸ್ವಾಮಿ ಬ್ರಾಹ್ಮಣೋತ್ತಮರೇ, ನನಗೆ ಬಹಳ ವರ್ಷ ಮಕ್ಕಳ ಸಂತಾನವಿರಲಿಲ್ಲ. ನಮ್ಮ ಮನದೇವರಾದಂತಹ ನಾಗೇಂದ್ರ ಮುನಿಯನ್ನು ತಪಸ್ಸು ಮಾಡಿ 7 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಮಕ್ಕಳು ಹುಟ್ಟಿರುವಂತಹ ನಕ್ಷತ್ರವನ್ನು ನೋಡಿ ಸ್ವಾಮಿ ಎಂಬುದಾಗಿ ಹೇಳೋಣ. ಆವಾಗ ಬ್ರಾಹ್ಮಣೋತ್ತಮರು ಕಾಶಿ ಪಟ್ಟಣದ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂಥವರು ಪಂಚಗದ ಕಟ್ಟನ್ನು ಮೊಟ್ಟ ಮೊದಲಾಗಿ ಪೂಜೆಯನ್ನು ಮಾಡಿ ಪಂಚಗವನ್ನ ಒಡೆದು ಓದು ನೋಡುತ್ತಿದ್ದಾರೆ. ಓದು ನೋಡ್ಬಿಟ್ಟು ಮಹಾರಾಜನಿಗೆ ಹೇಳ್ತಿದ್ದಾರೆ, ಮಹಾಪ್ರಭು, ಮಕ್ಕಳು ಹುಟ್ಟಿರುವಂತ ಹೆಣ್ಣು ಮಕ್ಕಳು ಒಳ್ಳೆ ಗಳಿಗೆಲ್ಲೇ ಹುಟ್ಟಿದ್ದಾರೆ. ಆದ್ರೆ ಹೆಣ್ಣು ಮಕ್ಕಳು ಮುಂದೆ ಒಳ್ಳೆಯವರ ಕೈ ಹಿಡಿದು ಬಹಳ ಸುಖ ಸಂಪತ್ತಿಂದ ಬಾಳುತ್ತಿದ್ದಾರೆ. ಬಹಳ ಸಂತೋಷ ಬ್ರಾಹ್ಮಣೋತ್ತಮರೇ. ಇದು ಅಲ್ಲದೆ ಮಹಾರಾಜ, ಇನ್ನ ಒಂದು ಕೆಟ್ಟ ಸುದ್ದಿ ಬರುತ್ತಾ ಇದೆ, ಅದನ್ನು ಹೇಳುತ್ತಾ ಇದೀವಿ, ಕೋಪ ಮಾಡಬೇಡಿ ಎಂದರಂತೆ. ಬ್ರಾಹ್ಮಣೋತ್ತಮರೇ, ಪಂಚಾಂಗದಲ್ಲಿ ಬಂದಿರುವಂತಹ ವಿಚಾರವನ್ನು ಮುಚ್ಚು ಮರೆಯಲ್ಲೇ ಬಿಚ್ಚಿ ಹೇಳಿ ಎಂಬುದಾಗಿ ಹೇಳುತ್ತಿದ್ದಾರೆ ಮಹಾರಾಜ. ಆವಾಗ ಬ್ರಾಹ್ಮಣೋತ್ತಮರು, ನೋಡಿ ಸ್ವಾಮಿ, ಮಕ್ಕಳು ಹುಟ್ಟಿರುವಂತ ಗಳಿಗೆ ಒಳಗೆ ಮಹಾರಾಜ ಮಹಾಪ್ರಭು, ಇವರು ಹುಟ್ಟಿದ ಮನೆಗೆ ಕೇಡು ಬರುವಾದು. ತಂದನಾನೆ ತಾನ ತಂದನಾನವೇ ತಾನೆ ತಂದನಾನೆ ತಾನ ಎತ್ತ ತಾಯಿಗೆ ಎಡಮೊತ್ತು ಗುರುವೇ ತಂದನಾನೆ ತಾನ ತಂದನಾನವೇ ತಾನೆ ತಂದನಾನೆ ತಾನ ನೋಡಿ ಮಾ
ಮಹಾಪ್ರಭು ಇವತ್ತಿನ ದಿನದಲ್ಲಿ ಇವರು ಹುಟ್ಟಿದ ಮನೆಗೆ ಇವತ್ತಿನ ದಿನದಲ್ಲಿ ಕೇಡು ಬರ್ತಾ ಇದೆ. ಪರಮಾತ್ಮ ಇಷ್ಟೆಲ್ಲ ಮಹಾಪ್ರಭು ಮಕ್ಕಳು ಹುಟ್ಟದಂತ 7ನೇ ವರ್ಷಕ್ಕೆ ಇವತ್ತಿನ ದಿನದಲ್ಲಿ 7 ವರ್ಷಕ್ಕೆ ಎತ್ತಂತ ತಾಯಿಗೆ ಎಡವೃತ್ತ ಬರ್ತಾ ಇದೆ ಎಂಬುದಾಗಿ ಹೇಳಿದ್ದಾರೆ. ಯಾರು ಬ್ರಾಹ್ಮಣೋತ್ತಮರು ಆ ಮಾತನ್ನು ಕೇಳಿಬಿಟ್ಟು ಪರಮಾತ್ಮ ನಾಗಲೋಕವನ್ನ ಪರಿಪಾಲನೆ ಮಾಡುವಂತ ನಾಗರಾಜ ಭೂಪಾಲ ಅರಗಳಿಗೆ ಯೋಚನೆ ಮಾಡಿಬಿಟ್ಟು ಶಿವನ ಇಚ್ಛೆ ಇದ್ದಂತಾಗ್ಲಿ ಅಂತ ಹೇಳಿ ಆಮೇಲೆ ಮಹಾಸ್ವಾಮಿ ಬ್ರಾಹ್ಮಣೋತ್ತಮರೇ ಮಕ್ಕಳಿಗೆ ಏನಂತ ನಾಮಕರಣ ಮಾಡಬೇಕು ಅಂತ ಕೇಳಿದ್ರಂತೆ. ಆವಾಗ ಹೇಳ್ತಿದ್ದಾರೆ ಪಂಚಂಗದ ಕಟ್ಟ ಓದು ನೋಡಬಿಟ್ಟು ನೋಡಪ್ಪ ನಾಗರಾಜ ಭೂಪಾಲ 7 ಜನ ಹೆಣ್ಣು ಮಕ್ಕಳು ಈ ರೀತಿಯಾಗಿ ನಾಮಕರಣ ಮಾಡಬೇಕು ಅಂತ ಹೇಳಿ ಆ ನಾಮಕರಣದ ಹೆಣ್ಣು ಮಕ್ಕಳ ಹೆಸರು ಹೇಳ್ತಿದ್ದಾರೆ ಬ್ರಾಹ್ಮಣೋತ್ತಮರು. ಅಯ್ಯ ಹಿರಿಯವಳೆ ನೋಡು ವೀರಲಕ್ಷ್ಮಾದೇವಿ ತಂದನಾನಿಕಾನ ತಂದನಾನವೇ ತಾನಿನುಪಾಲ ತಂದನಾನಿಕಾನ ಅವಳ ಹಿಂದೆ ಉಡದವಳು ದಾದಿ ಸಂಗಮ್ಮ ತಂದನಾನಕಾನ ತಂದನಾನವೇ ತಾನಿನು ರಾಜ ತಂದನಾನಿಕಾನ ನಾಗರಾಜ ಭೂಪಾಲ ಹಿರಿಯವಳು ವೀರಲಕ್ಷ್ಮೀ ದೇವಿ ಅವಳ ಹಿಂದೆ ಉಡದವಳು ದಾದಿ ಸಂಗಮ್ಮ ಜಯಲಕ್ಷ್ಮೀ ದೇವಿ ಶುಭಲಕ್ಷ್ಮೀ ದೇವಿ ದೇವಗಣ್ಣೀರು ದಿಬ್ಬ ಗಣ್ಣೀರು ಕಣಪ್ಪ ಇದು ಬಲದೆ ನಾಗರಾಜ ಭೂಪಾಲ ಅಯ್ಯ ಕಡೆಯಲ್ಲುಡದವಳೆ ಬಾಲನಾಗಮ್ಮ ನಾಗರಾಜ ಭೂಪಾಲ ಈ ರೀತಿಯಾಗಿ ಕಡೆಯಲ್ಲಿ ಹುಟ್ಟವಳೆ ಬಹಳ ನಾಗಮ್ಮ ಕಣಯ್ಯ. ಇವತ್ತಿನ ದಿನದಲ್ಲಿ ನಿನ್ನ ನಾಗಲೋಕದ ಕೋಟೆ ಅರಮನೆ ಒಳಗೆ ಗುರುವೆ ಅಯ್ಯ ಭಾಗ್ಯವಂತಿಯೇ ಬಾಲನಾಗಮ್ಮ ತಂದನಾನಿತಾನ ತಂದನಾನವೇ ತಾನು ನಾಗಮ್ಮ ತಂದನಾನಿತಾನ ಪುಣ್ಯವಂತಿಯೇ ಬಾಲನಾಗಮ್ಮ ತಂದನಾನಿತಾನ ತಂದನಾನವೇ ಬಾಲನಾಗಮ್ಮ ತಂದನಾನಿತಾನ ನಾಗರಾಜ ಭೂಪಾಲ ಭಾಗ್ಯವಂತೆ ಬಾಲನಾಗಮ್ಮ ಹುಟ್ಟಿದ್ದಾಳೆ ನಿನ್ನ ನಾಗಲೋಕದ ಒಳಗೆ. ಆಗ ಮಹಾಪ್ರಭು ಬಹಳ ಸಂತೋಷವಾಯ್ತು ಬ್ರಾಹ್ಮಣೋತ್ತಮರೇ ಅನ್ನತ್ ಹೇಳಿ ಕೊಟ್ಟವನ ಕೊಡಿಸಿ ಪಟ್ಟಣವನ ಸಾರಿಸಿ ಮಹಾರಾಜ ತಮ್ಮ ಬಂಧು ಬಳಗನೆಲ್ಲ ಸೇರಿಸಿಕೊಂಡು ಆ 7 ಜನ ಹೆಣ್ಣು ಮಕ್ಕಳು ಇದೇ ಪ್ರಕಾರವಾಗಿ ನಾಮಕರಣವನ್ನು ಮಾಡಿದ್ದಾರಂತೆ. ಬಂದಂತ ಬ್ರಾಹ್ಮಣೋತ್ತಮರಿಗೆ ಕೈ ತುಂಬಾ ದಾನ ದಕ್ಷಿಣ ಕೊಟ್ಟು ಅವರವರ ಪಟ್ಟಣಕವರನ್ನು ಕಳಿಸಿದ್ದಾರೆ. ಈ ಕಡೆ ನಾಗರಾಜ ಭೂಪಾಲ ಭೂಲಕ್ಷ್ಮೀ ದೇವಿ 7 ಜನ ಹೆಣ್ಣು ಮಕ್ಕಳು ಅನ್ಯೋನ್ಯವಾಗಿ ಆ ನಾಗಲೋಕದ ಕೋಟೆ ಒಳಗೆ ನಾಗರಾಜ ಭೂಪಾಲ ಮಹಾರಾಜ ಅಯ್ಯ ಬಾರಿಯ ಚಾಳದಲ್ಲಿ ರಾಜ್ಯ ಒಳತವನೇ ತಂದನಾನಿತಾನ ತಂದನಾನವೇ ತಾನಿನ ರಾಜ ತಂದನಾನಿತಾನ ಯಾರು ನಾಗರಾಜ ಭೂಪಾಲ ಬಹಳ ಸಂತೋಷವಾಗಿ ರಾಜ್ಯವನ್ನು ಮಾಡುವಾಗ ಇದೇ ರೀತಿಯಾಗಿ ನಾಗೇಂದ್ರ ಮುನಿ ವರದಲುಡಂತ ಹೆಣ್ಣು ಮಕ್ಕಳು ಚೆನ್ನಾಗಿ ಬೆಳೀತಿದ್ದಾವೆ. ದಿನಕ್ಕೆ ಮಹಾಂದ್ರ ಜಮಕ್ ಬತ್ತಿದ್ದಾವೆ ಹೆಣ್ಣು ಮಕ್ಕಳೆಲ್ಲ. ಇದು ಅಲ್ಲದೆ ಪರಮಾತ್ಮ 1 ಮಾಸ 2 ಮಾಸ 3 ಮಾಸ ಅಂತ ಹೇಳಿ ವರ್ಷ ತುಂಬಿ 2 ವರ್ಷ ನಡೆದು 3 ವರ್ಷ ನಡೆದು 4 ವರ್ಷ 5 ವರ್ಷ 6 ವರ್ಷ ತುಂಬಿ ಮಕ್ಕಳಿಗೆ ಇದು ಅಲ್ಲದೆ ಪರಮಾತ್ಮ ಅಯ್ಯ 7ನೇ ವರ್ಷ ನಡೆಬಾರು ಅಲ್ಲೇ ತಂದನಾನಿತಾನ ತಂದನಾನವೇ ತಾನಿನ ಕಾಡೋ ತಂದನಾನಿತಾನ 7ನೇ ವರ್ಷ ನಡೆವಾಗ ತಾಯೇ ನಡೆದು ಬರುತ್ತಾ ಇದೆ ಮಕ್ಕಳಿಗೆ ಕಡೆಯಲ್ಲಿ ಉಡದ ಬಾಲನಾಗಮ್ಮ ತಳ ತಳ ಎಂಬುದಾಗಿ ಒಳಿತಾ ಬೆಳೀತಿದ್ದಾಳಂತೆ. ಇದು ಬಲದೆ 6 ಜನ ಅಕ್ಕ ತಂಗೀರು 6 ಜನಕ್ಕೆ ಕಡೆಯಲ್ಲಿ ಉಡ್ದವಳೆ 7 ಬಾಲನಾಗಮ್ಮ 7 ವರ್ಷ ನಡೆದು ಬರುವಾಗ ಎತ್ತಂತ ತಾಯಿಯಾದಂತ ಭೂಲಕ್ಷ್ಮೀ ದೇವಿಗೆ ಪರಮಾತ್ಮ ಆ ನಾಗೇಂದ್ರ ಮುನಿ ಶಾಪದಿಂದ ಎಡ ಮೃತ್ಯು ಬಂದು ಭೂಲಕ್ಷ್ಮೀ ದೇವಿ ಕಾಲವಾಗಿದ್ದಾರೆ. ಕಾಲವಾದಂತಹ ಕಾಲದಲ್ಲಿ ಈ ಕಡೆ ನಾಗರಾಜ ಭೂಪಾಲ 7 ಜನ ಹೆಣ್ಣು ಮಕ್ಕಳನ್ನ ಕಟ್ಟಿಕೊಂಡು ಆ ಕೋಟೆ ಒಳಗೆ
ಕಾಲವನ್ನು ಕಳಿತಿದ್ದಾನೆ. ಹೌದು ಈಗ ಸ್ವಲ್ಪ ಜನ ಕಾಲ ಕಳೆದ ಮೇಲೆ ಹೌದು ಒಂದಾನೊಂದು ದಿನ ನಾಗರಾಜ ಭೂಪಾಲ ಕೂತ್ಕೊಂಡು ಕೋಟೆ ಒಳಗೆ ಹೆಣ್ಣು ಮಕ್ಕಳ ಕುಂಡ್ರಿಸಿಕೊಂಡು ಹೌದು ದುಃಖಗಳನ್ನು ಮಾಡ್ತಿದ್ದಾನಂತೆ. ಶಿವ ಶಿವ 7 ಜನ ಹೆಣ್ಣು ಮಕ್ಕಳ ನೋಡಿ ನಾಗರಾಜ ಭೂಪಾಲ ಹೌದು ಯಾವ ರೀತಿಯಾಗಿ ಹೇಳ್ತಿದ್ದಾನೆ. ಹೌದು ಅಯ್ಯ ಪಾಪೆತ್ತ ಮಕ್ಕ ಪರದೇಶಿಯಾದೋ ಪಾಪಿ ಎತ್ತಂತ ಮಕ್ಕಳು ಹಿಂದೂ ಪರದೇಶಿ ಆದವು ನಾಗಲೋಕದಲ್ಲಿ ಅಂತೇಳಿ ಹೌದು ಆ ನಾಗರಾಜ ಭೂಪಾಲ ಮಕ್ಕಳನ್ನ ನೋಡಿಕೊಂಡು ದುಃಖಗಳನ್ನು ಮಾಡಿಕೊಂಡು ಆ 7 ಜನ ಹೆಣ್ಣು ಮಕ್ಕಳನ್ನು ಸಾಕೊಂಡು ಕಾಲ ಕಳಿತಿದ್ದಾನೆ. ಹೌದು ಹೀಗೆ ಕಾಲವನ್ನು ಕಳೆಯುವಾಗ ಒಂದಾನೊಂದಿನ ಅರಮನೆ ಆಸ್ಥಾನದ ಪುರೋಹಿತರು ಕೂತ್ಕೊಂಡು ಹೇಳ್ತಿದ್ದಾರಂತೆ. ಬಂಧು ಬಳಗರೆಲ್ಲ ಸೇರಿಕೊಂಡು ಬಾ ನಾಗರಾಜ ಭೂಪಾಲ, ಹೌದು ನೀನು ಇನ್ನೂ ಒಂದು ಲಗ್ನ ಮಾಡ್ಕೊಳ್ಳೇಬೇಕು ಮಹಾರಾಜ. ಹೌದು ಯಾತಕ್ಕೆ ಸ್ವಾಮಿ? ನಿನ್ನಗೋಸ್ಕರ ಅಲ್ಲದೆ ಎದುರುವೆ ನಿನ್ನ ಮಕ್ಕಳು ತಬ್ಬಲಿ ಆಗಿದ್ದಾರೆ. ಹೌದು ಆ ಮಕ್ಕಳ ಪೋಷಣೆಗೋಸ್ಕರವಾಗಿ ಇನ್ನೊಂದು ಲಗ್ನ ಮಾಡ್ಕೋಬೇಕು ಅಂದ್ರಂತೆ. ಹೌದು ಆ ಪುರೋಹಿತರ ಮಾತು ಕೇಳಿ ಯಾರು ನಾಗರಾಜ ಭೂಪಾಲ ಮಹಾರಾಜನಾಗಿರ್ತಕ್ಕಂಥವನು ಹೌದು 2ನೇ ಲಗ್ನವನ್ನು ಮಾಡ್ಕೊಂಡಿದ್ದಾನಂತೆ. ಎಲ್ಲಿ ಅಂತ ಹೇಳಿದ್ರೆ ಇದು ಅಲ್ಲದೆ ನಾಗಲೋಕದ ಪಕ್ಕದಲ್ಲಿ ಅಮರಾವತಿ ಪಟ್ಟಣ. ಹೌದು ಅಮರಾವತಿ ಪಟ್ಟಣದಿಂದ ಹೌದು ಸುಶೀಲ ದೇವಿ ಎಂಬುವಂತ ಯುವರಾಣಿನ ತಕ್ಕನ ಲಗ್ನವನ್ನು ಮಾಡ್ಕೊಂಡಿದ್ದಾನೆ. ಹೌದು ಲಗ್ನವನ್ನು ಮಾಡಿಕೊಂಡು ಆ ಮಹಾರಾಜ ನಾಗೇಂದ್ರ ಭೂಪಾಲ ಹೌದು ಅಯ್ಯ ಅಯ್ಯ ಚಾಳದಲ್ಲೇ ಕಾಲ ಕಳಿತಾನೆ. ತಂದನಾನ ತಾನ ತಂದನಾನವೇ ತಾನೆ ನಾರಾಜ ತಂದನಾನಿ ತಾನ ಚಾಳದಲ್ಲಿ ನಾಗರಾಜ ಭೂಪಾಲ ಹೌದು ಕಾಲವನ್ನ ಕಳೆಯುವಂತ ಕಾಲದಲ್ಲಿ ಪರಮಾತ್ಮ ಒಂದಾನಂದಿನ ಭಗವಂತ ಯಾರು ಸುಶೀಲಾದೇವಿ ನಾಗರಾಜ ಭೂಪಾಲ 7 ಜನ ಹೆಣ್ಣು ಮಕ್ಕಳು ಹೌದು ಕಾಲಾಣೆಗಳನ್ನ ಕಳೆಯುವಂತ ಕಾಲದಲ್ಲಿ ಈ ಕಡೆ 7 ಜನ ಹೆಣ್ಣು ಮಕ್ಕಳನ್ನ ಬಂದಂತ ಅಂತ ಸುಶೀಲಾದೇವಿ ಚಿಕ್ಕಮ್ಮನಾಗಿರ್ತಕ್ಕಂಥವಳು ಹೌದು ಎಷ್ಟಾದ್ರೂ ಹೆಣ್ಣು ಮಕ್ಕಳಿಗೆ ಬಲತಾಯಿ ಆಗನಿಲ್ವಾ? ಅದಕ್ಕೋಸ್ಕರವಾಗಿ ಹೌದು 1 ವರ್ಷ 2 ವರ್ಷ ಚೆನ್ನಾಗಿ ಕಣ್ಣು ತುಂಬ ನೋಡ್ಕೊಂಡಿದ್ದಾಳೆ. ಹೌದು ಅನಂತರ ಮಕ್ಕಳನ್ನ ವಾರಗಳಲ್ಲಿ ನೋಡಕ್ಕೆ ಶುರು ಮಾಡಿದ್ದಾಳೆ ಸುಶೀಲಾದೇವಿ ಚಿಕ್ಕಮ್ಮ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಅಲೆಕೊಲೆಯನ್ನು ಕೊಡ್ತಿದ್ದಾಳೆ ಎಂದರೆ ಆವಾಗಲೇ ಈಗ ಗುರುವೇ ಅವರ ಹೊಟ್ಟೆಯ ನೋಡೇ ಊಟ ಕೊಡಲಿಲ್ಲ ತಂದನಾನಿ ತಾನ ತಂದನಾನವೇ ತಾನೆ ತಾಯಮ್ಮ ತಂದನಾನಿ ತಾನ ಮೈಯನ್ನ ನೋಡೇ ಬಟ್ಟೆ ಕೊಡಲಿಲ್ಲ ತಂದನಾನಿ ತಾನ ತಂದನಾನವೇ ತಾನೆ ತಾಯಮ್ಮ ತಂದನಾನಿ ತಾನ ತಲೆಯನ್ನ ನೋಡೇ ಎಣ್ಣೆ ಕೊಡಲಿಲ್ಲ ತಂದನಾನಿ ತಾನ ತಂದನಾನವೇ ತಾನೆ ತಾಯಮ್ಮ ತಂದನಾನಿ ತಾನ ಯಾರು ಚಿಕ್ಕಮ್ಮನಾದಂತ ಸುಶೀಲಾದೇವಿ ಆ 7 ಜನ ಹೆಣ್ಣು ಮಕ್ಕಳಿಗೆ ಭಗವಂತ ಅವರ ಹೊಟ್ಟೆ ನೋಡಿ ಊಟವನ್ನು ಕೊಡ್ತಾ ಇಲ್ಲವಂತೆ. ಅವರ ಅಮ್ಮಯ್ಯ ನೋಡಿ ಬಟ್ಟೆ ಕೊಡ್ತಾ ಇಲ್ಲ. ಹೆಣ್ಣು ಮಕ್ಕಳ ತಲೆಯನ್ನು ನೋಡಿ ಎಣ್ಣೆಯನ್ನ ಕೊಡ್ತಾ ಇಲ್ಲ ಪರಮಾತ್ಮ. ಆವಾಗ ಒಂದಾನೊಂದಿನ ಯಾವ ರೀತಿ ಆಗ ಭಗವಂತ 7 ಜನ ಹೆಣ್ಣು ಮಕ್ಕಳು ಹಸುವನ್ನ ತಾಳಲಾರದೆ ಕೋಟೆ ಮೂಲೆ ಒಳಗೆ ನಿಂತುಕೊಂಡು ದುಃಖಗಳನ್ನು ಮಾಡಿದ್ದಾರೆ ಹೆಣ್ಣು ಮಕ್ಕಳು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಅಕ್ಕಯ್ಯ ವಿ ಲಕ್ಷ್ಮೀ ದೇವಿ ದಾದಿ ಸಂಗಮ್ಮ ಪಾಪೆತ್ತ ಮಕ್ಕ ಪರದೇಶಿಯಾದ ಅಕ್ಕಯ್ಯ ಪಾಪಿ ಎತ್ತಂತ ಮಕ್ಕಳ ನಾವು ಪರದೇಶಿ ಆದವಲ್ಲ ಅಂತ ಹೇಳಿ ದುಃಖಗಳನ್ನ ಮಾಡುತ್ತಿದ್ದಾರೆ. ಆವಾಗ ಚಿಕ್ಕಮ್ಮನ ಅಂತ ಸುಶೀಲಾದೇವಿ ಕೋಟೆ ಮನೆ ಒಳಗೆ ಬೆಳಗ್ಗೆ ಸಾಯಂಕಾಲ ತಕ್ಕ ಜೀತವನ್ನ ಮಾಡಿಸಿಕೊಂಡು ಕೊಟ್ಟಂತ ಊಟವನ್ನು ಮಾಡಿಕೊಂಡು ಹರಕೂಳನ್ನ ತಿನ್ಕೊಂಡು ಕಾಲ ಕಳಿತಿದ್ದಾರೆ 7 ಜನ ಹೆಣ್ಣು ಮಕ್ಕಳು. ಒಂದ್ ದಿವಸ ಚಿಕ್ಕಮ್ಮನಾಗಿರ್ತಕ್ಕಂಥವರು 7 ತೂತು ಗುಂಬವನ್ನ ಕೊಟ್ಟು ಆ ಕಟ್ಟೆ ನೀರು ಕಳಗಿದ್ದಾರೆ ಬಾವಿಗೆ. 7 ಗುಂಬದಲ್ಲಿ ನೀರು ತಕ್ಕ ಬಂದಿ ಅಂತ ಹೇಳಿ 7 ಜನ ಅಕ್ಕ ತಂಗಿರೋದು ಗುಂಬ ತಂದಿದ್ದಾರೆ. ಬಾವಿಗೆ ಹಗ್ಗವನ್ನ ಕಟ್ಟು ನೀರನ್ನ ತುಂಬಿಕೊಂಡ್ರ ಪರಮಾತ್ಮ. ನೀರನ್ನ ತುಂಬಿಕೊಂಡು ಮೇಲೆ ಕಷೆಯುವಾಗ ಒಳಗಡೆ ಗಂಗೆ ಒಳಗ ಮಾತ್ರ ಅರಿವಿ ಒಳಗೆ ನೀರು ತುಂಬಿರ್ತದೆ. ಮೇಲಕ್ಕೆ ಎಳೆದ್ರೆ ತೂತರಬಿಲಿ ಎಲ್ಲಾ ಸುರಿದೋಗ್ಬಿಟ್ಟು ಖಾಲಿ ಅರಿವಿ ಬರ್ತಾ ಇತ್ತಂತೆ. ಎಳೆದು ಸಾಕಾಗಿ 6 ಜನ ಅಕ್ಕ ತಂಗಿರು ಸುಸ್ತಾಗಿ ಬಾವಿ ಕಟ್ಟಲಿ ಬಿದ್ದೋಗಿದ್ದಾರೆ. ಆವಾಗ 7ನೇವಳು ಭಾಗ್ಯವಂತೆ ಬಾಲನಾಗಮ್ಮ ತಾನು ಕೂಡ ಸೇತಿದ್ದಾಳಂತೆ ನೀರನ್ನ. ನೀರು ಸೇದು ಸಾಕಾಗಿ ಕೊನೆಗೆ ದುಃಖ ಮಾಡಿದ್ದಾಳೆ ಭಾಗ್ಯವಂತೆ ಬಾಲನಾಗಮ್ಮ.
ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಅಯ್ಯೋ ನಮ್ಮನ್ನ ಎತ್ತು ಹೋದಂತ ತಾಯಿ ಎಲ್ಲಿ ಕೂತ್ಕೊಂಡಮ್ಮ ಅನ್ನತೇಳಿ ಬಾಲನಾಗಮ್ಮ ತನ್ನ ತಾಯಿ ಶರಣೆಯನ್ನು ಮಾಡ್ತಿದ್ದಾಳಂತೆ. ತಾಯಿ ಭೂಲಕ್ಷ್ಮೀ ದೇವಿ ನಮ್ಮನ್ನ ಎತ್ತಿ ದಳೊಳಗೆ ಬಿಟ್ಟು ನಮ್ಮ ಚಿಕ್ಕಮ್ಮನ ಕೈಲಿ ಅಲೆ ಕೊಲೆ ಕೊಡಿಸ್ತಾ ಇದ್ದಿಲ್ಲಮ್ಮ ಅನ್ನತೇಳಿ ಬಾಲನಾಗಮ್ಮ ಅಯ್ಯ ಪಾಪಿಯ ಹೊಟ್ಟೆಲ್ಲಿ ಹುಟ್ಟಾಳೆ ಬಹುದಾ ತಂದನಾನೆ ತಾನ ತಂದನಾನವೇ ತಾನೆ ಮಗಳು ತಂದನಾನೆ ತಾನ ಎತ್ತಂತ ತಾಯೇ ಯಾಗೆ ಬಿಟ್ಟೋದೆ ತಂದನಾನೆ ತಾನ ತಂದನಾನವೇ ತಾನೆ ಮಗಳಮ್ಮ ತಂದನಾನೆ ತಾನ ಎತ್ತಂತ ತಾಯಿ ನಮ್ಮನ್ನ ಹೆಂಗ ಬಿಟ್ಟೋದೆ ತಾಯಿ ಪಾಪಿ ಹೊಟ್ಟೆಲಿ ಹುಟ್ಟಿ ಪರದೇಶಿವಾದವಲ್ಲಮ್ಮ ಅನ್ನತೇಳಿ ಬಾಲನಾಗಮ ದುಃಖ ಮಾಡಿದ ಕಣ್ಣೀರು ಸತ್ತು ಸ್ವರ್ಗದಲ್ಲಿರುವಂತ ತಾಯಿಯಾದ ಭೂಲಕ್ಷ್ಮೀ ದೇವಿ ಗರ್ಭವಾಗಿದೆಯಂತೆ. ಆಗ ಭೂಲಕ್ಷ್ಮೀ ದೇವಿ ಮಾಯವಾಗಿ ಬಂದು ಬಾವಿ ಕಟ್ಟೆ ಮೇಲೆ ನಿಂತುಕೊಂಡು 7 ಜನ ಮಕ್ಕಳಿಗೂ ಆಶೀರ್ವಾದವನ್ನು ಮಾಡಿದ್ದಾಳಂತೆ. ಅಳಬೇಡಿ ನನ್ನ ಪಾಪಿ ಮಕ್ಕಳೇ ಯಾರು ಭೂಲಕ್ಷ್ಮೀ ದೇವಿ ಅಳಬೇಡಿ ನನ್ನ ಪಾಪಿ ಎತ್ತ ಮಕ್ಕಳೇನು ಹೇಳಿ ಎತ್ತ ತಾಯಿ ಆಶೀರ್ವಾದವನ್ನು ಮಾಡುವಾಗ ಆಗ ಸುಸ್ತಾಗಿ ಬಿದ್ದಿರುವಂತ 7 ಜನ ಮಕ್ಕಳು ಎದ್ದು ಕೂತ್ಕೊಂಡ್ರಂತೆ. ಎದ್ದು ಕೂತ್ಕೊಂಡು ನೀರು ಸೇತ್ಕೊಂಡು ಹೋಗ್ರಮ್ಮ ಅಂತಿದ್ರು ತಾಯಿ. ಆಗ ನೀರನ್ನು ಸೇರ್ಕೊಂಡು ಬರುವಾಗ ಆ ತೂತಾ ಇರುವಂತ ಅರಿವಿ ತಾಯಿ ಆಶೀರ್ವಾದದಿಂದ ತೂತೆಲ್ಲ ಮುಚ್ಚೋಗಿದೆಯಂತೆ. ಆಗ 7 ಅರಿವಿ ಒಳಗೂ ನೀರು ತುಂಬಿಕೊಂಡು ಮನೆಗೆ ಬಂದಿದ್ದಾರೆ. ನೀರು ತುಂಬಿಕೊಂಡು ಬಂದಂತ ಮಕ್ಕಳ ನೋಡಿ ಸುಶೀಲಾ ದೇವಿ ಅರಿವಿಯನ್ನ ಕಿತ್ತು ಮಡಿಕೊಂಡು ಪರಮಾತ್ಮ ಎಲ್ಲರಿಗೂ ಅರಕೂಳನ್ನು ಕೊಟ್ಟಿದ್ದಾರಂತೆ. ಹಿಂಗೆ ಕಾಲವನ್ನು ಕಳೆಯುವಾಗ ಒಂದಾನೊಂದಿನ ನಾಗರಾಜ ಭೂಪಾಲ ಕೇಳುತ್ತಿದ್ದಾನಂತೆ. ನೋಡ್ಬಿಟ್ಟು ಪರಮಾತ್ಮ 7 ಜನ ಮಕ್ಕಳು ಹೆಣ್ಣು ಮಕ್ಕಳ ಕ್ವಾಟೆಯಲ್ಲಿ ನೋಡ್ಬಿಟ್ಟು ತಾನು ದುಃಖವನ್ನು ಮಾಡ್ತಿದ್ದಾನೆ. ಅಯ್ಯೋ ಪರಮಾತ್ಮ, ನನ್ನ ಮಡದಿ ಅಂತ ಭೂಲಕ್ಷ್ಮೀ ದೇವಿ ಇದ್ದರೆ ನನ್ನ ಮಕ್ಕಳನ್ನು ಈ ರೀತಿಯಾಗಿ ನಿಲ್ಲಿಸ್ತಾ ಇದ್ಲ. ನನ್ನ ಮಡದಿ ಆಗಿರ್ತಕ್ಕಂಥವಳು ಸುಶೀಲಾ ದೇವಿ ಎಷ್ಟಾದ್ರೂ ಬಲತಾಯಿ. ಈಗ ನಾನು ಮಕ್ಕಳ ವಯಸ್ಸಿಗೆ ನನ್ನ ಎಡ್ತಿಗೆ ಮಾತಾಡಿದ್ರೆ ನನ್ನ ಎಡ್ತಿ ಕೋಪ ಮಾಡ್ಕೊತಿದ್ದಾಳೆ. ನನ್ನ ಎಡ್ತಿಗೆ ನಾವು ವಹಿಸ್ಕೊಂಡು ಮಕ್ಕಳನ್ನ ಬೋದ್ರೆ ಪರಮಾತ್ಮ ಮಕ್ಕಳು ನೊಂದು ಕಣ್ಣೀರು ಹಾಕಿದ್ರೆ ಆ ಶಾಪವನ್ನು ತೊಡ್ತಾ ಇದೆ. ಸರಿ ಇಲ್ಲ ಅಂತ ಹೇಳಿ ಆ ನಾಗರಾಜ ಭೂಪಾಲ ಏನು ಮಾಡ್ತಿದ್ದಾನೆ, ಕ್ವಾಟರಿರುವಂತ ಜಟ್ಟುಗಳನ್ನೆಲ್ಲ ಕರೆದು ಭಗವಂತ ವಾಲೆಕಾರನೆಲ್ಲ ಕರೆದು ಬಿಟ್ಟು ತನ್ನ ಕೋಟೆ ಪಕ್ಕದಲ್ಲಿ ಅಯ್ಯ ಚಿನ್ನದ ಕೋಟೆ ಕಡಸಿ ಮಹಾರಾಜ ತಂದನಾನವೇ ತಾನೆ ನಗರಾಜ ತಂದನಾನೆ ತಾನ ಕೋಟೆಯ ಒಳಗೆ ಮಕ್ಕಳ ಬಿಟ್ಟು ತಂದನಾನೆ ತಾನ ತಂದನಾನವೇ ತಾನೆ ನಗರಾಜ ತಂದನಾನೆ ತಾನ ನಾಗರಾಜ ಭೂಪಾಲ ತನ್ನ ಕೋಟೆ ಪಕ್ಕದಲ್ಲಿ ಒಂದು ಚಿನ್ನದ ಕೋಟೆಯನ್ನು ಕಟ್ಟಿಸಿದ್ದಾನಂತೆ. ಆ ಚಿನ್ನದ ಕೋಟೆಯನ್ನು ಕಟ್ಟಿಸಿ ಚಿನ್ನದ ಕೋಟೆ ಒಳಗೆ 7 ಜನ ಹೆಣ್ಣು ಮಕ್ಕಳನ್ನ ಬಿಟ್ಟಿದ್ದಾನೆ. ಆ 7 ಜನ ಹೆಣ್ಣು ಮಕ್ಕಳಿಗೆ ದಾದಿ ಗೌಡಿಯರು ಇದು ಅಲ್ಲದೆ ಬಾಕಲ್ಲಿ ವಾಲೆಕಾರರು ಎಲ್ಲರ ಪಾರವನ್ನು ಮಡಿಗೆ ಚಿನ್ನದ ಕೋಟೆಯಲ್ಲಿ ಮಕ್ಕಳು ಬೆಳೀತಿದ್ದಾವೆ. ನಾಗಲೋಕದ ಕೋಟೆ ಒಳಗೆ ನಾಗರಾಜ ಭೂಪಾಲ ಅವನ ಮಡದಿ ಅಂತ ಸುಶೀಲದೇವಿ ಕಾಲ ಕಳೀತಿದ್ದಾರೆ. ಹಿಂಗೆ ಕಾಲವನ್ನು ಕಳೆಯುವಾಗ ಆ ಮಕ್ಕಳಾಗಿರ್ತಕ್ಕಂಥವ್ರು ಬಹಳ ಸಂತೋಷವಾಗಿ ಬೆಳೀತಿದ್ದಾರೆ. ಆಗ ಮಕ್ಕಳಿಗೆ 7 ವರ್ಷ ತುಂಬಿ 8 ವರ್ಷ ನಡೆದು 9 ವರ್ಷ ತುಂಬಿ 10 11 ವರ್ಷ ನಡೆದು ನಡೀತಾ ಬರ್ತಾ ಇದೆಯಂತೆ. ಇದೇ ರೀತಿಯಾಗಿ ಚಿನ್ನದ ಕೋಟೆ ಒಳಗೆ ಆ 7 ಜನ ಹೆಣ್ಣು ಮಕ್ಕಳಿವೆ. ಅಯ್ಯ ಹುಟ್ಟಿಯೇ 1 12 ವರ್ಷ ತಂದನಾನೆ ತಾನ ತಂದನಾನವೇ ತಾನೆ ಮಕ್ಕಳು ತಂದನಾನೆ ತಾನ ಋತುವಾಗೆ 2 ವರ್ಷವೋ ತಂದನಾನೆ ತಾನ ತಂದನಾನವೇ ತಾನೆ ಮಕ್ಕಳು ತಂದನಾನೆ ತಾನ 14 ವರ್ಷಕ್ಕೆ ಯೌವನದ ಕಾಲ ಮಕ್ಕಳು ಹುಟ್ಟಿ 12 ವರ್ಷ ವಯಸ್ಸಿಗೆ ಬಂದಿದ್ದಾರೆ. ಋತುವಾಗಿ 2 ವರ್ಷ ತುಂಬಿದೆ. 14 ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಯೌವನದ ಕಾಲ ಉಂಟಾಗಿದೆ. ಆವಾಗ ಪರಮಾತ್ಮ 7 ಜನ ಅಕ್ಕ ತಂಗಿರೋ ಚಿನ್ನದ ಕೋಟೆ ಒಳಗೆ ಕೂತ್ಕೊಂಡು ಅಕ್ಕ ವೀರಲಕ್ಷ್ಮೀ ದೇವಿ ದಾದಿ ಶಂಕಮ್ಮ ನಮ್ಮ ತಂದೆಯಾದಂತ ನಾಗರಾಜ ಭೂಪಾಲ ಮಹಾರಾಜ ನಮ್ಮ ಚಿಕ್ಕಮ್ಮನ ಕಟ್ಟಿಕೊಂಡು ಬಹಳ ಸಂತೋಷವಾಗಿ ಕಾಲ ಕಳೆದಿದ್ದಾನೆ.
ನಾವು ವಯಸ್ಸು ಬಂದ್ರೆ ಇನ್ನು ನಮ್ಮ ತಂದೆ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಣ್ತಾ ಇದೆ. ನಮಗೆ ಯಾವ ಒಳ್ಳೆ ಪುರುಷ ನೋಡಿ ಇನ್ನೂ ಲಗ್ನ ಮಾಡಿಲ್ವನಂತ ಹೇಳಿ ಆ 7 ಜನವಾಗಿರ್ತಕ್ಕಂಥವರು ಅಕ್ಕ ತಂಗಿರು ಕೋಟೆ ಒಳಗೆ ನಿಂತ್ಕೊಂಡು ದುಃಖ ಮಾಡ್ತಿದ್ದಾರಂತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಬ್ಬಳ ಕೊಳ್ಳ ತಾಯಿ ಬಾಳೆ ತಪ್ಪಿಕೊಂಡು ಬಾಳೆ ತಪ್ಪಿಕೊಂಡು ಬಾಳೆ ತಪ್ಪಿಕೊಂಡು ಗೋಳು ಗೋಳೆಂದು ಮಕ್ಕಳು ಅಳುತ್ತಾರೆ. ಒಬ್ಬಳ ತಬ್ಬಕೊಂಡು ದುಃಖಗಳನ್ನ ಮಾಡುವಾಗ ಈ 6 ಜನ ಅಕ್ಕ ತಂಗಿರು ದುಃಖ ಮಾಡದ ಕಣ್ಣೀರು ವಾದಿ ಒಳಗೆ ನೀರಾಗರಿತಾ ಇದೆಯಂತೆ. 7ನೇ ಮಗಳಾದಂತ ಭಾಗ್ಯವತ್ತೆ ಬಾಲನಾಗಮ್ಮ ದುಃಖ ಮಾಡದ ಕಣ್ಣೀರು. ಆವಾಗಲೀಗ ತಂದೆ ಕೋಟೆಗರವಾಗ್ಬಿಡುತ್ತಂತೆ. ಯಾವ ಕೋಟೆಗರವಾಗ್ಬಿಡುತ್ತೋ ಈ ಕಡೆ ಸುಶೀಲಾದೇವಿ ನಾಗರಾಜ ಭೂಪಾಲ ನಿದ್ದೆ ಮಾಡಿದ ಟೈಮಿನಲ್ಲಿ ಕಲ್ಲ ನೀರು ಕರಗವತ್ತು ನಿಶರಾತ್ರಿ ಒಳಗೆ ಕೆಟ್ಟ ಕೆಟ್ಟ ಶಪನ ಬೀಳುತ್ತಾ ಇದೆಯಂತೆ. ಯಾರಿಗೆ? ನಾಗರಾಜ ಭೂಪಾಲನಿಗೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಅಯ್ಯ ಕಂಚಿನ ಕೋಟೆ ಕಸ್ತೋ ಬೀಳುವಂತ ಕಂಚಿನ ಕೋಟೆ ಕಸ್ತು ಬೀಳುವಂತ ಶಪನ, ಮುತ್ತನ ಕೋಟೆ ಮುರಿದು ಬೀಳುವಂತ ಶಪನ, ಬೆಳ್ಳಿ ಕೋಟೆ ಬೆಂಕಿಲಿ ಎತ್ಕೊಂಡ ಬೇಯುವಂತ ಶಪನ ಕಂಡಿದ್ದಾನೆ. ಯಾರು? ನಾಗರಾಜ ಭೂಪಾಲ. ದಡ್ಡ ದಡನೆ ಓಡ ಬಂದು ಬೆಳಕರೆ ಹೊತ್ತಿಗೆ ಆಸ್ಥಾನದ ಪುರೋಹಿತರ ಕುಂಡ್ರಿಸಿಕೊಂಡು ಕೇಳ್ತಿದ್ದಾನೆ. ದೇವರಿಂದಲೋ ಕಾಣೆ, ದೈದಿಂದಲೋ ಕಾಣೆ, ನನ್ನ ಕೋಟೆ ಎತ್ತಿಕೊಂಡಂತ ಶಪನೆ ಕಣ್ಣಲ್ಲ ಅಂತ ಕೇಳುವಾಗ ಆಗ ಆಸ್ಥಾನದ ಪುರೋಹಿತ ಹೇಳ್ತಿದ್ದಾರೆ, ನೋಡಪ್ಪ ನಾಗರಾಜ ಭೂಪಾಲ, ಯಾರಿಂದೂ ಅಲ್ಲ, ನಿನ್ನ ಮಕ್ಕಳಂತ 7 ಜನ ಹೆಣ್ಣು ಮಕ್ಕಳು. ಹೇಳ್ತಾ ಇದ್ದೀನಿ ಕೇಳಯ್ಯ. ಅಯ್ಯ ಸುಟ್ಟ ಶುಕ್ರಾರ ಮಟ್ಟ ಮಧ್ಯಾಹ್ನ ಶುಕ್ರವಾರ ಮಟ್ಟ ಮಧ್ಯಾಹ್ನ 7 ಜನ ಹೆಣ್ಣು ಮಕ್ಕಳು ಋತುವಂತ ಸೂತ್ಕಂದಿನ ಕೋಟೆಗೆ ತೊಟ್ಟಿದೆ ಕಣಯ್ಯ. ಅದಕ್ಕೋಸ್ಕರವಾಗಂತ ಶಪನ ಕಂಡಿದ್ಯಾ ಅಂತ ಹೇಳಿದ್ರಂತೆ. ಏನು ಮಾಡಬೇಕು? ಇದಕ್ಕೇನಾದ್ರು ಶಾಂತಿ ಹೋಮ ನೇಮ ಮಾಡಬಹುದಂತ ಕೇಳಿದ್ರಂತೆ. ಏನು ಮಾಡಬಷ್ಟಿಲ್ಲಪ್ಪ, ಮತ್ತೇನು ಮಾಡಬೇಕು ಮಹಾಪುರೋಹಿತರೆ? ನೋಡಪ್ಪ, ನಿನ್ನ ಕೋಟೆ ಒಳಗೆ ಬೇಕಾದ್ರೆ ನಮ್ಮ ಮಕ್ಕಳು ಕಳ್ಕೊಳ್ಬೇಕು, ಮಕ್ಕಳು ಬೇಕಾದ್ರೆ ಕೋಟೆ ಕಳ್ಕೊಳ್ಬೇಕು. ಯಾವ ರೀತಿಯಾಗಿ ಮಹಾಪ್ರಭು? ಹೇಳ್ತಾ ಇದ್ದೀನಿ ಕೇಳಿ ಮಹಾರಾಜ. ಇವತ್ತಿನ ದಿನದಲ್ಲಿ ಹೆಣ್ಣು ಮಕ್ಕಳಿಗೆ ಉಡುಗೆ ತೊಡಬಾರ ತೊಡಿಸಿ ಅವರಿಗೆ ಬೇಕಂತ ಬಣ್ಣ ಬಂಗಾರ ಕೊಟ್ಟು ಅವರ ಕಣ್ಣನ್ನು ಕಟ್ಟಿ ಕಾಡು ಕಳೆಬಿಡು ಎಂಬುದಾಗಿ ಹೇಳಿದ್ದಾರೆ. ಅದೇ ತಕ್ಷಣ ಮಹಾರಾಜ ವಾಲೆಕಾರನ ಕರೆದು ದುಃಖವನ್ನು ಮಾಡಿಕೊಂಡು 7 ಜನ ಹೆಣ್ಣು ಮಕ್ಕಳು ಕರೆಸಿದ್ದಾನೆ. 7 ಜನ ಹೆಣ್ಣು ಮಕ್ಕಳು ಬಹಳ ಸಂತೋಷವಾಗಿ ನಮ್ಮ ತಂದೆ ಮಹಾರಾಜ ನಮಗೆ ಲಗ್ನ ಮಾಡಬಹುದು, ವರ ಬಂದಿರಬಹುದು ಅಂತ ಹೇಳಿ ಒಬ್ಬಳ ತಲೆಯನ್ನು ಒಬ್ಬಳ ಬಾಚಿಕೊಂಡು 7 ಜನ ಹೆಣ್ಣು ಮಕ್ಕಳು ತಂದೆ ಬಳಿಗೆ ಬಂದರಂತೆ. 7 ಜನ ಹೆಣ್ಣು ಮಕ್ಕಳು ನೋಡಿಬಿಟ್ಟು ಪಾಪೆ ತಮ್ಮಕ್ಕ ಪರದೇಶಿ ಆಗದಿದ್ದಾರನ್ನು ತೇಳಿ ಭೂಪಾಲ ಉಡಬಾರದ ಉಡುಗೆ ತೊಡಬಾರ ತೊಟ್ಟಿಕೊಂಡ್ರಮ್ಮ ಅನ್ನತೇಳಿ ಹೆಣ್ಣು ಮಕ್ಕಳು ತೊಡಸ್ಬಿಟ್ಟು ವಾಲೆಕಾರರ ಕರೆದ ಪರಮಾತ್ಮ ಊರ ಮುಂದೆ ನಿಲ್ಲಿಸಿಕೊಂಡು ಅವರ ಕಣ್ಣಿಗೆ ದಟ್ಟಿಯನ್ನು ಕಟ್ಟಿ ಇವರು 7 ಜನ ಹೆಣ್ಣು ಮಕ್ಕಳು ತಕೊಂಡು ಕಾಡು ಬಿಟ್ಟು ಬನ್ನಿ ಅಂತ ಹೇಳುವಂತ ಕಾಲದಲ್ಲಿ 7 ಜನ ಹೇಳ್ತಿದ್ದಾರಂತೆ, ಮಹಾಪ್ರಭು ನಮ್ಮನ್ನ ಕಾಡು ಕಳೆದಕ್ಕಿಲ್ಲ, ಒಂಚೂರು ವಿಷವನ್ನು ಕೊಟ್ಟು ಪ್ರಾಣ ತೆಗಿಸಪ್ಪ, ಕತ್ತಿನ ತರಿಸಿ ಕುತ್ತಿಯನ್ನು ಕುಯ್ಸಪ್ಪ ಅಂತ ಹೇಳುವಾಗ ಆವಾಗ ಕಣ್ಣಲ್ಲಿ ಜಲ ತುಂಬಿಕೊಂಡು ಎಲ್ಲಾರು ಬದುಕಡ್ರಿ ಹೋಗ್ರಮ್ಮ, ಯಾರ ಕೈ ಯಾರ ಹಿಡದು ಅಂತ ಹೇಳಿ ಆ 7 ಜನ ಹೆಣ್ಣು ಮಕ್ಕಳಿಗೂ ಕೊಡವಾರಂತ ಆಭರಣ ಮುಳ್ಳು ಕಟ್ಟಿಬಿಟ್ಟು ಕಣ್ಣಿಗೆ ದಟ್ಟಿಯನ್ನು ಕಟ್ಟಿ ಇವರ ಕರೆಕೊಂಡು ಹೋಗಿ ಕಾಡು ಬಿಟ್ಟು ಬನ್ನಿ ಅಂತ ಹೇಳಿ ಆ ವಾಲಕಾರ ಜೊತೆ ಒಳಗೆ ಅಯ್ಯ 7 ಜನಗಳ ಕೆಳಗೆ ನಗರಾಜ ಅಯ್ಯ ತಂದನ ನಾವು ತಾನೆ ತಂದನ್ನ ತಂದನಾನ ತಾನ ತಾನಿ ತಂದನ ತಂದನಾನಿ ತಾನ. ಆವಾಗ ವಾಲೆಕಾರರು 7 ಜನ ಹೆಣ್ಣು ಮಕ್ಕಳನ್ನ ಕಣ್ಣನ ಕಟ್ಟಿ ಕಾಡಿನಲ್ಲೇ ಬಿಟ್ಟು ಆ ನಾಗಲೋಕದ ಕೋಟೆಗೆ ಬಂದ್ಬಿಟ್ಟಿದ್ದಾರಂತೆ. ಆವಾಗ ಗುರುವೇ ಕಾಡಿನ ಒಳಗೆ ಅಕ್ಕ ತಂಗಿರು 7 ಜನ ಪರಮಾತ್ಮ ಯಾವ ರೀತಿಯಾಗಿ ದುಃಖವನ್ನು ಮಾಡ್ತಿದ್ದಾರೆ. ಒಬ್ಬರ ಕಣ್ಣ ಕಟ್ಟನ್ನ ಒಬ್ಬರು ಬಿಚ್ಚಿಕೊಂಡು ಅಕ್ಕ ತಂಗಿರು 7 ಜನ
ಒಬ್ಬರ ಮಗವನ್ನ ಒಬ್ಬರ ನೋಡಕಂಡು ಅಕ್ಕ ದಾದಿ ಶಂಗಮ್ಮ, ಅಕ್ಕನ ಅಂತ ವೀರಲಕ್ಷ್ಮೀ ದೇವಿ, ತಾಯಿ ಕಿರಿಯವಳೆ ಬಾಲನಾಗಮ್ಮ, ನಮ್ಮ ತಂದೆ ನಾಗರಾಜ ಭೂಪಾಲ ಎಂತ ಕಷ್ಟವನ್ನು ಮಾಡಿದ್ದ ನಮಗೆ, ಕಣ್ಣನ್ನ ಕಟ್ಟಿ ಕಾಡಿ ಕಳೆಬಿಟ್ಟಿದ್ದಾನಲ್ಲ ಅಂತ ಹೇಳಿ ಅಕ್ಕ ತಂಗಿರು 7 ಜನ ದುಃಖಗಳೆಲ್ಲ ಮಾಡಿಕೊಂಡು ಹೇಳ್ತಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಅಯ್ಯೋ ಪರಮಾತ್ಮ, ಈ ಕಾಡಿನ ಒಳಗೆ ಅಕ್ಕಯ್ಯ ನಾವ್ ಯಾವ ರೀತಿಯಾಗಿ ಜೀವನ ಮಾಡೋದು, ಕಾಡ ಮೃಗಗಳ ಕಾಟದಲ್ಲಿ ಯಾವ ರೀತಿಯಾಗಿ ಜೀವ ಸಾಕ್ಷಿಗಾಗ್ತಾ ಇದೆ, ಇಲ್ಲಿ ಕಾಣುವಂತ ಸರೋವರ ಕಾರು ಬಿದ್ದು ಪ್ರಾಣವನ್ನ ಬಿಡಬೇಕು ಅಂತ ಹೇಳಿ ಯಾರೋ 7ನೇ ಒಳಗಿರ್ತಕ್ಕಂತ ಅಯ್ಯ ಭಾಗ್ಯವಂತಿಯೇ ಬಾಲನಾಗಮ್ಮ ತಂದನಾನ ತಾನ ತಂದನಾನ ವೈ ತಾನಿ ನಾಗಮ್ಮ ತಂದನಾನಿ ತಾನ ಓಡೋಡಿ ಅಲ್ಲೇ ಬರುತ್ತಾಳೆ ತಾಯೇ. ಬಾಲನಾಗಮ್ಮ ಕಾಣುವಂತ ಸರೋವರ ಕಾರ ಬಿದ್ದು ನನ್ನ ಪ್ರಾಣತ್ಯವನ್ನು ಮಾಡ್ತಾ ಇದ್ದೀನಿ ಅಕ್ಕಯ್ಯ ಅನ್ನೇಳಿ ಬಾಲನಾಗಮ್ಮ ಓಡು ಬರುವಾಗ ಅಕ್ಕ ತಂಗಿರಿ 7 ಜನ ಪರಮಾತ್ಮ 6 ಮಂದಿನ ಓಡ ಬಂದು ಬಾಲನಾಗಮ್ಮನ ಬುಡ ನಿಲ್ಲುವಂತೆ, ಬಾರಮ್ಮ ನಮ್ಮ ಎತ್ತಂತ ತಾಯಿ ನಮ್ಮ ಬೆನ್ನಿಂದೆ ಕಾಪಾಡ್ತಾಳೆ ಎಂದು 6 ಜನ ಅನ್ನೇಳಿ ಆ ಸರೋವರದಲ್ಲಿ 7 ಜನ ನೀರನ್ನು ಕುಡಿಕೊಂಡು ಹಸುವನ್ನ ತಾಳಲಾರದೆ ಅಕ್ಕ ತಂಗಿರು ಅಡವಿ ಆರಣ್ಯದ ಒಳಗೆ ಗೆಡ್ಡೆ ಗೆಣಸನ್ನು ಕಿತ್ತಕೊಂಡು ಜೀವನವನ್ನ ಮಾಡುವಂತ ಕಾಲದಲ್ಲಿ ಆವಾಗಲೀಗ 7 ಜನ ಕೂತುಕೊಂಡು ದುಃಖ ಮಾಡ್ತಿದ್ದಾರಂತೆ. ತಾಯಿ ನಮ್ಮ ತಾಯಿ ಆಗಿರ್ತಕ್ಕಂಥವಳು ಎದ್ದು ತಾಯಿ ಇದ್ರೆ ನಮ್ಮನ್ನ ಈ ರೀತಿಯ ಕಾಡುಗಟ್ತಾ ಇದ್ರ ಅಂತ ಹೇಳಿ ಆಗ ತಾಯಿ ನೆನಕೊಂಡು ದುಃಖ ಮಾಡ್ತಿದ್ದಾರೆ. ಅಕ್ಕ ಪಾಪಿಯ ಹೊಟ್ಟೆಲ್ಲೇ ಹುಟ್ಟಾಳೆ ಬಹುಡ ತಂದನಾನಿ ತಾನ ತಂದನಾನ ವೈ ತಾನಿ ನಾಗಯ್ಯ ತಂದನಾನಿ ತಾನ ಎತ್ತಂತ ತಾಯಿ ಯಾಕೆ ಬಿಟ್ಟಾಳೋ ತಂದನಾನ ತಾನ ತಂದನಾನ ವೈ ತಾನಿ ನಾಗಯ್ಯ ತಂದನಾನಿ ತಾನ ಪಾಕೆತ್ತ ಮಕ್ಕಳು ಪರದೇಶಿಯಾದ ಪಾಪಿ ಎತ್ತ ಮಕ್ಕಳು ನಾವು ಪರದೇಶಿ ಹಾದು ಹೊಡಿವಿ ಆನಂದದಲ್ಲಿ ಅಂತ ಹೇಳಿ ಅಕ್ಕ ತಂಗಿರಿ 7 ಜನ ದುಃಖವನ್ನು ಮಾಡುವಾಗ ಇವರ ದುಃಖ ಮಾಡಿದ ಕಣ್ಣೀರು ತಾಯಿ ಅಂತ ಭೂಲಕ್ಷ್ಮೀ ದೇವಿ ಗರವಾಗಿ ತಾಯಿ ಭೂಲಕ್ಷ್ಮೀ ದೇವಿ ಆಗತಕ್ಕಂಥವಳು ಕೋತಿ ವೇಷದಲ್ಲಿ ಬಂದು ಆ ಕೋತಿ ರೂಪದಲ್ಲಿ ಕೊಮ್ಮೆ ಮೇಲೆ ಆರಗಡ್ಕೊಂಡು ಬತ್ತಿದ್ದಾಳಂತೆ. ಆರಾಡ್ಕೊಂಡು ಬಂದು ಗುರುವೇ ಅಳಿಬೇಡಿ ನನ್ನ ಪಾಪಿ ಎತ್ತ ಮಕ್ಕಳ ದುಃಖ ಮಾಡಬೇಡಿ ಅಂತ ಹೇಳಿ ಆ ಮರದ ಮೇಲಿರುವಂತ ಹಣ್ಣುಗಳನ್ನ ಕಿತ್ತು ಮಕ್ಕಳು ಕಿತ್ತು ಹಾಕದಿದ್ದಾಳಂತೆ. ತಾಯಿ ಕಿತ್ತಾಕದ ಹಣ್ಣನ್ನ ಊಟ ಮಾಡಿಕೊಂಡು 7 ಜನ ಹೆಣ್ಣು ಮಕ್ಕಳು ಆ ಕಾಡಿನ ಒಳಗೆ ಗುರುವೇ ಅಯ್ಯ ಕಾಲವನೀಗ ಕಲಿತಾರೆ ಶಿವನೇ ತಂದನಾನ ವೈ ತಾನಿ ಮಕ್ಕಳು ತಂದನಾನಿ ತಾನ ಯಾವಾಗ 7 ಜನ ಕಾಲವನ್ನು ಕಳೆಯುವಾಗ ಒಂದು ಮರದ ಅಡಿ ಒಳಗೆ ಕುಂತುಕೊಂಡು ಪರಮಾತ್ಮ 6 ಜನ ದುಃಖವನ್ನು ಮಾಡುವಂತ ಕಾಲದಲ್ಲಿ ನಮ್ಮ ತಂದೆ ಅಂತ ನಾಗರಾಜ ಭೂಪಾಲ ನಮಗಿಂತ ಕೆಲಸ ಮಾಡಿದ್ನಲ್ಲ ಅಂತ ಹೇಳಿ ದುಃಖವನ್ನು ಮಾಡುವಾಗ 6 ಜನ ದುಃಖ ಮಾಡದ ಕಣ್ಣೀರು ಆದಳು ನೀರಾಗರಿತಾ ಇದೆಯಂತೆ. 7ನೇವಳು ಬಾಲನಾಗಮ್ಮ ಅಕ್ಕಯ್ಯ ನಮ್ಮ ತಂದೆ ಪಟ್ಟಣ ಯಾವ ಕಡೆ ಇರುವುದು ಅಂತ ಹೇಳಿ ತಿರುಗಿ ನೋಡುವಂತ ಕಾಲದಲ್ಲಿ 4 ದಿಕ್ಕನ್ನು ತಿರುಗಿ ನೋಡುವಾಗ ಬಲಗಡೆ ದಿಕ್ಕಲ್ಲಿ ತಂದೆ ಪಟ್ಟಣ ಕಾಣತಂತೆ. ಆಗ ಬಾಲನಾಗಮ್ಮ ತಂದೆ ಪಟ್ಟಣದ ಕಡೆ ತಿರುಗಿಕೊಂಡು ಶಾಪವನ್ನು ಹಾಕುತ್ತಿದ್ದಾಳೆ. ನಮ್ಮ ಪಾಪಿ ಎತ್ತ ಮಕ್ಕಳ ಪರದೇಶಿ ಮಾಡನಲ್ಲ ನಮ್ಮ ತಂದೆ ಪರಮಾತ್ಮನ ಹೇಳಿ ಆ ಬಾಲನಾಗಮನಾಗತಕ್ಕಂಥವಳು ದುಃಖವನ್ನು ಮಾಡಂತ ಕಣ್ಣೀರು ಈ ಕಡೆ ನಾಗರಾಜ ಭೂಪಾಲನ ಕೋಟೆಗೆ ತಟ್ಟು ಬಿಡುತ್ತಂತೆ. ಕೋಟೆಗೆ ತಟ್ಟುವಂತ ಕಾಲದಲ್ಲಿ ಆಗ ಭಗವಂತ ಬಾಲನಾಗಮನ ಕಣ್ಣೀರು ತೊಟ್ಟ ತಕ್ಷಣದಲ್ಲಿಯೇ ಈ ನಾಗರಾಜ ಭೂಪಾಲನಿಗೆ ಅಯ್ಯ ಮನುಷ್ಯೆಲ್ಲ ನೋಡು ಕಳುವಾಳ ಶಿವನೇ ತಂದನಾನ ತಾನ ತಂದನಾನ ವೈ ತಾನಿ ರಾಜ ತಂದನಾನಿ ತಾನ ಯಾವಾಗ ದುಃಖ ಮಾಡದ ಕಣ್ಣೀರು ಕೋಟೆಗೆ ತಟ್ಟುವಂತ ಕಾಲದಲ್ಲಿ ಈ ನಾಗರಾಜ ಭೂಪಾಲ ಮಹಾರಾಜನಿಗೆ ಮನಸ್ಸೆಲ್ಲ ಕಳವಳವಾಗುತ್ತಾ ಇದೆಯಂತೆ. ಅಯ್ಯೋ ಪರಮಾತ್ಮ ಮೊದಲು ಒಂದ್ಸಾರಿ ಕೆಟ್ಟ ಶಪನವನ್ನು ಕಂಡಿದ್ದಿ, ಈಗ ನನ್ನ ಪಾಪಿ ಮಕ್ಕಳನ್ನ ಕಳಗಿದ್ದೀನಿ ಗುರುವೇ, ಮತ್ತೇನು ಮನಸ್ಸು ಕಳವಳಾಗುತ್ತಿದೆಯಲ್ಲ ಅಂತ ಹೇಳಿ ಬಂದು ನೋಡುವಂತ ಕಾಲದಲ್ಲಿ ಆಸ್ಥಾನದ ಪುರೋಹಿತರ ಕವಿ ಕೇಳ್ತಿದ್ದಾನಂತೆ. ನೋಡಿ ಸ್ವಾಮಿ ಈ ಪ್ರಕಾರವಾಗುತ್ತಾ ಇದೆಯಲ್ಲ ಇದಕ್ಕೇನು ಕಾರಣ ಅಂತ ಕೇಳಿದ್ರಂತೆ.
ನೋಡಪ್ಪ ನಿನ್ನ 7 ಜನ ಮಕ್ಕಳು ಕಾಡಲ್ಲಿ ವನವಾಸ ಮಾಡುತ್ತಿದ್ದಾರೆ. ಹೌದು ಆ 7 ಜನ ದುಃಖವನ್ನು ಮಾಡ್ತಿದ್ದಾರೆ. ಹೌದು 6 ಜನ ಅಕ್ಕ ತಂಗಿರ ದುಃಖ ಮಾಡದ ಕಣ್ಣೀರು ಆದಿ ಒಳಗೆ ನೀರಾಗರದು ಬಿಡ್ತ ಕಣಯ್ಯ. ಹೌದೌದು ನಿನ್ನ 7ನೇ ಮಗಳಂತ ಬಾಲನಾಗದೇವಿ ಹೌದು ಅತ್ತಂತ ಕಣ್ಣೀರು ನಿನ್ನ ಕೋಟೆಗೆ ತಟ್ಟು ಬಿಡದೆ ಕಣಯ್ಯ. ಹೌದು ಅದಕ್ಕೋಸ್ಕರವಾಗಿ ಹೌದು ಇನ್ನು ಸ್ವಲ್ಪ ಕಾಲ ಟೈಮ್ ಇದೆ ಅಷ್ಟೇ ಕಣಪ್ಪ. ಹೌದೌದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಹೌದು ಆ ಬಾಲನಾಗಮ್ಮ ಬಾಳ ಸತ್ಯವಂತೆ ಮಹಾರಾಜ. ಹೌದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಯ್ಯ ಮುತ್ತಿನ ಕೋಟೆ ಮುರಿದು ಬಿಡುತ್ತಾನೆ. ತಂದನಾನ ತಾನ ತಂದನಾನ ವೈ ತಾನೆ ರಾಜ ತಂದನಾನೆ ತಾನ ಕೋಟೆಲ್ಲ ತಗೊಂಡು ಉರಿವಾದು ನಾಗರಾಜ ಭೂಪಾಲ ನಿನ್ನ ಕೋಟೆಯಲ್ಲಿ ಹತ್ಕೊಂಡು ಉರಿಯುವಂತ ಸನ್ನಿವೇಶ ಬಂದ್ಬಿಟ್ಟಿದೆ ಕಣಪ್ಪ ಅಂದ್ರೆ ಅದಕ್ಕೇನು ಶಾಂತಿ ಮಾಡಬೇಕು ಪುರೋಹಿತರೆ? ಏನು ಇಲ್ಲ, ನೀನು ನಿನ್ನ ಮಕ್ಕಳು ನೀನು ಒಂದು ಶಾಪ ಕೊಡಬೇಕು ಅಂತ ಹೇಳಿದ್ರಂತೆ. ಆಗ ನಾಗರಾಜ ಭೂಪಾಲ ಅರೆಗಳಿಗೆ ಎಚ್ಚರ ಮಾಡಿಬಿಟ್ಟು ನನ್ನ ಮಕ್ಕಳು ಏನಂತ ಶಾಪ ಕೊಡ್ಲಿ? ನಿನ್ನ ಕೋಟೆ ಉಳ್ಕೊಬೇಕಾದ್ರೆ ನಿನ್ನ ಮಕ್ಕಳಿಗೆ ಶಾಪ ಕೊಡ್ಲೇಬೇಕು ಕಣಪ್ಪ. ಏನಂತ ಕೊಡ್ಲಿ ಗುರುವೆ? ನಿನ್ನ ಇಷ್ಟ ಬಂದಾಗ ನಿನ್ನ ಶಾಪ ಕೊಡಬಹುದು ನಿನ್ನ ಮಕ್ಕಳಿಗೆ ಅಂತ ಹೇಳಿದ್ರಂತೆ. ಆಗ ನಾಗರಾಜ ಭೂಪಾಲ ನನ್ನ ಕೋಟೆಗೆ ಪರಮಾತ್ಮ ಶಾಪ ಆಗಂತ ನನ್ನ ಮಕ್ಕಳಿಗೆ 7 ಜನ ಹೆಣ್ಣು ಮಕ್ಕಳು ಅಡವಿ ಅರಣ್ಯದಲ್ಲಿ ಹುಟ್ಟು ಬಟ್ಟೆಯಲ್ಲಿ ಹುಟ್ಟು ನಿರ್ಮಾಣದಲ್ಲಿ ಬಟ್ಟ ಬರಿಯಾಗಿ ಮಾಯವಾಗಲಿ ಅಂತ ಹೇಳಿ ಆ ನಾಗರಾಜ ಭೂಪಾಲ 7 ಜನ ಹೆಣ್ಣು ಮಕ್ಕಳಿಗೆ ಶಾಪವನ್ನು ಕೊಟ್ಟಿದ್ದಾನಂತೆ. 7 ಜನ ಶಾಪ ಕೊಡುವಂತ ಕಾಲದಲ್ಲಿ ಶಾಪ ಹೆಣ್ಣು ಮಕ್ಕಳ ತಟ್ಟಿ ಇವರು ಹುಟ್ಟಿರುವಂತ ಬಟ್ಟೆ ಬರಿಯೆಲ್ಲ ಮಾಯವಾಗಿ ಹುಟ್ಟು ನಿರ್ಮಾಣವಾಗಿ ನಿಂತಿದ್ದಾರೆ 7 ಜನ ಹೆಣ್ಣು ಮಕ್ಕಳು. ಎಲ್ಲಿ ಅಡವಿ ಅರಣ್ಯದಲ್ಲಿ ನಿಂತುಕೊಂಡು ಗುರುವೇ ದುಃಖಗಳನ್ನ ಮಾಡಿದ್ದಾರೆ ಹೆಣ್ಣು ಮಕ್ಕಳು. ಅಕ್ಕಯ್ಯ ಇಂದು ನಮಗೆ ಯಾರ ಶಾಪವೋ ಗೊತ್ತಿಲ್ಲ, ಹುಟ್ಟಿರುವಂತ ಬಟ್ಟೆ ಎಲ್ಲ ಮಾಯವಾಯ್ತಲ್ಲ ಅಕ್ಕಯ್ಯ. ಅಕ್ಕ ಪಾಪೆತ್ತ ಮಕ್ಕ ಪರದೇಶಿಯ ಪಾಪಿ ಎತ್ತ ಮಕ್ಕ ಅಡವಿ ಅರಣ್ಯದಲ್ಲಿ ಪರದೇಶಿ ಆದವನಂತ ಹೇಳಿ ಹಣ್ಣು ಹಂಪಳ ತಿನ್ಕೊಂಡು ಹುಟ್ಟು ನಿರ್ಮಾಣದಲ್ಲಿ ಇರುವಂತ ಕಾಲದಲ್ಲಿ ಈ ಕಡೆ ನೋಡಪ್ಪ ಪರಮಾತ್ಮ ಕುಂಪಣಿ ರಾಜ್ಯದಿಂದ ಕುಂಪಣಿ ರಾಜ್ಯ ಅಂತ ಹೇಳಿದ್ರೆ ಪಾನಗಲ್ಲಪುರಿ ಪಟ್ಟಣದಿಂದ ಆ ಬಾಲನಾಗಮ್ಮನವರ ಶ್ವಾದ್ರ ಮಾವನ ಮಕ್ಕಳಂತ 7 ಜನ ರಾಜರು ಕುದುರೆ ಮೇಲೆ ಇರಕೊಂಡು ಬೇಟೆಗಾಗಿ ಅದೇ ಕಾಡಿಗೆ ಪರಮಾತ್ಮ ಅಯ್ಯ ಕುದುರೆಯ ಮ್ಯಾಲೆ ಬರುತ್ತಾರೆ ರಾಜರು. ತಂದನಾನ ತಾನ ತಂದನಾನ ವೈ ತಾನೆ ತಂದನಾನೆ ತಾನ ಭಾರಿ ಬಂದೂಕ ಹೆಗಲ ಮ್ಯಾಲೆ ಒತ್ತು ತಂದನಾನೆ ತಾನ ತಂದನಾನ ವೈ ತಾನೆ ತಂದನಾನೆ ತಾನ ಭಾರಿ ಬಂದೂಕವನ್ನು ಹೆಗಲ ಮೇಲೆ ಒತ್ತುಕೊಂಡು 7 ಜನ ರಾಜರು ಕುದುರೆ ಸವಾರರಾಗಿ ಅದೇ ಕಾಡಿಗೆ ಬೇಟೆಗೆ ಬರ್ತಿದ್ದಾರಂತೆ. ಬರುವಂತ ಕಾಲದಲ್ಲಿ ಕುದುರೆ ಬರುವಂತ ಶಬ್ದವನ್ನ ಕೇಳಿ ಅಕ್ಕ ತಂಗಿರಿ 7 ಜನ ಯಾರೋ ಪುರುಷರು ಬರ್ತಿದ್ದಾರೆ ಕಣಕ್ಕಯ್ಯ ಅನ್ನೇಳಿ ಆಮೇಲೆ ಈ ಮೇಳೆಗೆ ಓಡಾಡುವಂತ ಕಾಲದಲ್ಲಿ ಹಿರಿಯ ರಾಜನ ಅಂತ ಬಾಲರಾಜನಿಗೆ ಇವರು 7 ಜನ ಹೆಣ್ಣು ಮಕ್ಕಳು ಕಂಡು ಬಿಟ್ರಂತೆ. ಹೆಣ್ಣು ಮಕ್ಕಳ ಕಾಣಲಿಲ್ಲ ಇವರ ಕಣ್ಣಿಗೆ. ಅಣ್ಣಯ್ಯ ಅಣ್ಣಯ್ಯ ಯಾವುದೋ ಮಿಕಗಳು ಓಡಾಡ್ತಿದ್ದಾವೆ ನಡೀರಿ ಬೇಗ ಅಂತೇಳಿ ಬರುವಾಗ 7 ಜನ ಹೆಣ್ಣು ಮಕ್ಕಳು ಊಟ ನಿರ್ಮಾಣದಲ್ಲಿ ಬಿದೆ ಮೇಲೆ ಒಳಗೆ ಕೂತಿದ್ದಾರೆ. ಆಗ ಪರಮಾತ್ಮ 7 ಜನ ರಾಜರು ಬಂದ್ರು ಕುದುರೆಯನ್ನು ಎಳೆದು ಬಿಟ್ಟು ಬಂದೂಕವನ್ನ ಕೈಲಿಡಿಕೊಂಡು ಅಣ್ಣಯ್ಯ ಮಿಕವಾಗಿರ್ತಕ್ಕಂಥದ್ದು ಈ ಮೇಳೆ ಒಳಗೆ ಇದ್ದಾವೆ, ನಾವು ಮೇಲ್ಗಡೆ ಕುದುರೆ ಮೇಲೆ ನಿಂತುಕೊಂಡು ಹೊಡೆದ್ರೆ ಇವತ್ತಿನಲ್ಲಿ ಮಿಕಗಳು ಮುಂದಲೆ ಮೇಳೆಗೆ ಓಡ್ಬಿಡ್ತಿದ್ದಾವೆ. ಎಲ್ಲ 7 ಜನ ಸುತ್ತ ಕೂತ್ಕೊಂಡು ಹೊಡೆದ್ರೆ ಮಿಕಗಳು ಮೇಲೆ ಕಾಡ್ತಿದ್ದಾವೆ ಅಣ್ಣಯ್ಯ ಅಂತ ಹೇಳಿ ಆ ಕೊನೆ ತಮ್ಮನ ಹಂತ ಬಾಲರಾಜ ಹೇಳುವಾಗ ಅದೇ ರೀತಿಯಾಗಿ 7 ಜನನ ಕೂತ್ಕೊಂಡು ಬಂದೂಕ ಗುಂಡನ್ನು ಈಡು ಮಾಡುವಂತ ಕಾಲದಲ್ಲಿ ಆವಾಗ 7 ಜನ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಹೇಳ್ತಿದ್ದಾರೆ, ಅಯ್ಯ ಒಡೆಯ ಬೇಡಿರಿ ಪಾಪಿ ಮಕ್ಕಳ ತಂದನಾನ ತಾನ ತಂದನಾನ ವೈ ತಾನೆ ತಂದನಾನೆ ತಾನ ಪ್ರಾಣಿಯೆಲ್ಲ ನಾವು ಮನಸಾರು ಶಿವನೇ ತಂದನಾನ ತಾನ ತಂದನಾನ ವೈ ತಾನೆ ತಂದನಾನೆ ತಾನ ರಾಜಕುಮಾರರೇ ನಮ್ಮನ್ನ ಹೊಡಿಬೇಡಿ, ನಾವು ಪ್ರಾಣಿಗಳಲ್ಲ, ನಾವು ಮಿಕಗಳಲ್ಲ ಕಣ್ರಪ್ಪ, ನಾವು ಜೀವಿರುವಂತ ನರಮನ್ಸರು ಕಣ್ರಪ್ಪ. ಪಾಪ್ಯತ್ತ ಮಕ್ಕಳು ಪರದೇಶಿ ಹಾಗೆ ಬಂದಿದ್ದೀವಿ ಅಂತ ಹೇಳಿದ್ರಂತೆ. ಆಗ ಹೇಳ್ತಿದ್ದಾರಂತೆ ರಾಜರು,
ನೀವು ನರಮನ್ಸರಿ ಆಗಿದ್ದರೆ ಆ ಮೆಳೆಯನ್ನು ಬಿಟ್ಟು ಹೊರಗಡೆ ಬನ್ನಿ ಎಂಬುದು ಹಾಕುವುದರಂತೆ. ಆವಾಗ 7 ಜನ ಹೆಣ್ಣು ಮಕ್ಕಳಿವೆ. ಸ್ವಾಮಿ ರಾಜಕುಮಾರರೇ, ಬರುವಂತ ಸ್ಥಿತಿ ಒಳಗೆ ನಾವಿಲ್ಲ ಕಣ್ರಪ್ಪ. ನಮ್ಮ ಬಟ್ಟೆ ಬರೆಯೆಲ್ಲ ಮಾಯವಾಗಿ ಹುಟ್ಟಿದ ನಿರ್ವಹಣದಲ್ಲಿ ಇದ್ದೀವಪ್ಪ ಅಂದ್ರಂತೆ. ಆಗ 7 ಜನ ರಾಜಕುಮಾರ್ ಹೇಳ್ತಿದ್ದಾರೆ, ನಮ್ಮ ತಲೆ ಪಾಗನ್ನ ಬಿಚ್ಚಿ ಮಡಗುತ್ತಾ ಇದ್ದೀವಿ, ನೀವು 7 ಜನ ನಮ್ಮ ತಲೆ ಪಾಗನ ಹುಟ್ಟುಕೊಂಡು ಹೊರಗಡೆ ಬನ್ನಿ ಅಂತ ಹೇಳಿ ಆ ರಾಜಕುಮಾರ್ ತಮ್ಮ ತಲೆ ಪಾಗನ ತೆಗೆದು ಆ ಮೆಳೆ ಮುಂದೆ ಬಿಟ್ಟು ಮಾಯವಾಗಿ ನಿಂತುಕೊಂಡಂತೆ ದೂರವಾಗಿ. ಆಗ 7 ಜನಗಳಿವೆ. ಹಿರಿಯವಳು ಲಕ್ಷ್ಮೀ ದೇವಿ, ಇಂದಲವಳು ಅದು ಆದಿಶಂಕಮನು ಪರಮಾತ್ಮ. ಹಿರಿಯವಳು ಬಂದು ಹಿರಿ ರಾಜನ ಪಾಗನೆ ಸುತ್ತಕೊಂಡಿದ್ದಾರೆ, ಅವಳ ಇಂದಲ ರಾಜನ ಪಾಗನೆ ಸುತ್ತಕೊಂಡಿದ್ದಾರೆ. ಆವಾಗ ಪರಮಾತ್ಮ ಇದೇ ರೀತಿಯಾಗಿ 7 ಜನನ ಮೇಳೆಯಿಂದ ಹೊರಗಡೆ ನಿಂತುಕೊಂಡಂತೆ ಪಾಗ್ಗಳನ್ನು ಸುತ್ತಕೊಂಡು. ಆಗ 7 ಜನ ರಾಜಕುಮಾರ್ ನೋಡಿ ಈ 7 ಜನ ಹೆಣ್ಣು ಮಕ್ಕಳನ್ನು ಪರಮಾತ್ಮ ತಮ್ಮ ಕುದುರೆ ಮೇಲೆ ಕುಂಡ್ರಿಸಿಕೊಂಡು ಬಂದೂಕು ನೆಗಲ ಮೇಲೆ ಮಡಿಕೊಂಡು, ಅಯ್ಯ ಅವರ ದೇಶಕ್ಕೆ ಸಾಗಿ ಬಂದವರೇ ತಂದನಾನ ತಾನ ತಂದನಾನ ವೈ ತಾನೆ ತಂದನ ತಂದನಾನೆ ತಾನ ಪಣಗಲ ಪೋರೆ ಪಟ್ನಕ್ಕೆ ಬಂದ ಅವರ ರಾಜ್ಯವಾದಂತ ಪಾಣಗಲಿಪುರಿ ಪಟ್ಟಣಕ್ಕೆ ಬಂದು 7 ಜನನು ಮದುವೆ ಮಾಡ್ಕೊಂಡಿದ್ದಾರಂತೆ. ಆ ಕಡೆಯವನು ಪರಮಾತ್ಮ ಬಾಲರಾಜ ಬಾಲನಾಗಮನನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಇದೇ ರೀತಿ ಅಕ್ಕ ತಂಗಿರಿ 7 ಜನ ರಾಜಕುಮಾರನ ಮದುವೆ ಆಗಿದ್ದಾರೆ. ಪಾಣಗಲಿಪುರಿ ಪಟ್ಟಣದಲ್ಲಿ ಆ ಕೋಟೆ ಒಳಗೆ ಪರಮಾತ್ಮ ಅಕ್ಕ ತಂಗಿರಿ 7 ಜನ ಬಹಳ ನುಣಿವಾಗಿ ಆ ರಾಜಕುಮಾರರ ಕೈ ಹಿಡಿದು ಬಹಳ ಸಂತೋಷವಾಗಿ ಕಾಲವನ್ನು ಕಳಿತಿದ್ದಾರೆ. ಹೀಗೆ ಕಾಲವನ್ನು ಕಳೆಯುವಾಗ ವರ್ಷ 1 2 3 4 ಹೀಗೆ ಉರುಳಿ ಬರುತ್ತಾ ಇದೆ. ಆದ್ರೆ 6 ಜನ ಅಕ್ಕದಿರುಗುವೆ, ಮಕ್ಕಳ ಸಂತಾನವಿಲ್ಲ ಗುರುವೆ. ಕಡೆಯ ಮಗಳಾದಂತ ಬಾಲನಾಗಮ್ಮನಿಗೆ ಭಗವಂತ ತಾಯಿ ಆಶೀರ್ವಾದದಿಂದಲೇ ಮನ ದೇವರಂತ ನಾಗೇಂದ್ರ ಮುನಿ ಆಶೀರ್ವಾದದಿಂದಲೇ ಅಯ್ಯ ಪುಣ್ಯವಂತೆಯೇ ಬಾಲನಾಗಮ್ಮ ತಂದನಾನ ತಾನ ತಂದನಾನ ವೈ ತಾನು ತಂದನ ತಂದನಾನೆ ತಾನ ಗರ್ಭಿಣಿಯಾಗವಳೆ ಬಾಲನಾಗಮ್ಮ ಬಾಲನಾಗಮ್ಮನ ಹತ್ರ ಗರ್ಭಿಣಿಯಾಗಿದ್ದಾಳೆ. 1 ಮಾಸ 2 ಮಾಸ 3 ಮಾಸ ನಡೆದು 6 ಮಾಸದ ಗರ್ಭಿಣಿಯಾಗಿದ್ದಾಳೆ ಬಾಲನಾಗಮ್ಮ. ಆವಾಗ ಪರಮಾತ್ಮ ಶಿಲಮಲೆ ದುರ್ಗದಿಂದ ವಾಲೆ ಬಂದಿದೆಯಂತೆ. ಯಾರಿಗೆ? ರಾಜಕುಮಾರರಿಗೆ. ಅವರ ದೇಶದಲ್ಲಿ ಹೋಗಿ ಹುಲಿ ಕರಡಿ ಕಾಟವನ್ನು ತಪ್ಪಿಸಿ ಆ ರಾಜ ರಕ್ಷಣೆ ಕೊಡಿ ಎಂಬುದಾಗಿ ವಾಲೆ ಬರೆದಿದ್ದಾರೆ. ಆಗ ಅಣ್ಣ ತಮ್ಮದಿರು 7 ಜನನುವೇ ತನ್ನ ಕೋಟೆ ಬಾಕಲಿ ಪರಮಾತ್ಮ ತಳವಾರ ರಾಮಯ್ಯನ ಕಾವಲ ಮಡಗ್ಬಿಟ್ಟು ಭಗವಂತ ಈ ಅಣ್ಣ ತಮ್ಮದಿರು 7 ಜನನುವೇ ಸಿಲಮಲೆ ದುರ್ಗಕ್ಕೆ ದಂಡೆತ್ತಿ ಬೇಟೆಗಾಗಿ ಹೋಗಿದ್ದಾರೆ. ಈ ಕಡೆ ಬಾಲನಾಗಮ್ಮ ರಾಜರ ದಂಡಿಗೆ ಹೋದ ಮೇಲೆ 6 ಮಾಸ ತುಂಬಿ 7 ಮಾಸ 8 ಮಾಸ ನಡೆದು 9ನೇ ಮಾಸ ತುಂಬುವಂತ ಕಾಲದಲ್ಲಿ ಭಾಗ್ಯವಂತೆ ಬಾಲನಾಗನಗರದಲ್ಲಿ ಅಯ್ಯ ಗಂಡು ಮಗನೇ ಜನತೆದ ಗುರುವೇ ತಂದನಾನೆ ತಾನ ತಂದನಾನ ವೈ ತಾನೆ ತಂದನ ತಂದನಾನೆ ತಾನ. ಈ ಕಡೆ ಬಾಲನಾಗನಗರದಲ್ಲಿ ಓರ್ವ ಗಂಡ ಮಗನ ಜನನವಾಗಿದ್ದಾನೆ. ಆ ಜನನವಾದ ಮಗುವನ್ನ ನೋಡಬಿಟ್ಟು ಪರಮಾತ್ಮ ನಮ್ಮ ಪತಿ ದೇವರು ಯಾರಿಲ್ಲವಲ್ಲ, ನಮ್ಮ ಮಗುವಿಗೆ ಆ ನಂತರ ನಾಮಕರಣ ಮಾಡಿಕೊಳ್ಳೋಣ, ಇಲ್ಲ ನಾವು ಮಾಡುವಂತ ನಾಮಕರಣವೇ ಶಾಶ್ವತವಾಗಲಿ ಅಂತ ಹೇಳಿ ಅಕ್ಕ ತಂಗಿರಿ 7 ಜನ ಪಾಪಣ್ಣ ಅಂತೇಳಿ ನಾಮಕರಣ ಮಾಡಿಕೊಂಡು ಆ ಕಂದನನ್ನು ಸಲುಕೊಂಡು ಬತ್ತಿದ್ದಾರೆ. ಕಂದನನ್ನು ಸಲುಗುವಂತ ಕಾಲದಲ್ಲಿ ಈ ಕಡೆ ಪರಮಾತ್ಮ ಪಾಪಣ್ಣ ದೊಡ್ಡ ಮಂದಿರ ಆಶೀರ್ವಾದದಿಂದ ಬಹಳ ಉತ್ತಮನಾಗಿ ಬೆಳೆತಿದ್ದಾನೆ. ಈ ಕಡೆ ಪರಮಾತ್ಮ ಪಾಂಡಗಲಿಪುರಿ ಪಟ್ಟಣ ಪಕ್ಕದಲ್ಲಿ ಚೂಚಗಲಿಪುರಿ ಪಟ್ಟಣ ಎಂಬುದೊಂದು ಗ್ರಾಮ. ಆ ಚೂಚಗಲಿಪುರಿ ಪಟ್ಟಣದಲ್ಲಿ ಮಹಾಯುಧ ಫಕೀರ ಚಿನ್ನದ ಮಸೀದಿಯನ್ನು ಕಟ್ಟಿಕೊಂಡು ಜಪವನ್ನು ಮಾಡ್ತಿದ್ದಾನೆ. ದಿನ ಬೆಳಗಾರ ನಮಾಜ್ ಮಾಡ್ತಾ ಇದ್ದ. ಹೀಗೆ ಒಂದಾನ ದಿನ ವಾಯುದೇವ ಯಾವ ರೀತಿಯಾಗಿ ಪರಮಾತ್ಮ ಬೀಸ್ಕೊಂಡು ಬರುವಂತಹ ಕಾಲದಲ್ಲಿ ಈ ವಾಯುದೇವನಿಗೂ ಮಹಾಯುಧ ಫಕೀರನಿಗೂ ಸ್ವಲ್ಪ ಆಟ ಉಂಟಾಗಿದೆ. ನಿನ್ನ ನಮಾಜನ್ನು ಕೆಡಿಸ್ತೀನಿ ಅಂತೇಳಿ ಆಟ ಮಾಡಿಕೊಂಡು ವಾಯುದೇವ ಎಲ್ಲಿಗೆ ಬತ್ತಿದ್ದಾನೆ ಗುರುವೇ? ಚೂಚಗಲ್ಲಿ ಪುರಿ ಪಟ್ಟಣವನ್ನು ಬಿಟ್ಟು ಪಾಣಗಲಿ ಪುರಿ ಪಟ್ಟಣಕ್ಕೆ ಬಂದಿದ್ದಾನೆ. 7 ಸುತ್ತಿನ ಕೋಟೆ ಮೇಲೆ ಬಾಲನಾಗಮ್ಮ ಸ್ನಾನ ಮಾಡಿಕೊಂಡು ತನ್ನ ಮಂಡಿಯನ್ನು ಬಾಚುವಾಗ ಮಂಡೆ ಒಳಗೆ ಒಂದು ಕೂದಲು ಕಿತ್ತೋಗ್ಬಿಡ್ತಂತೆ.
ಮಾರುತ ಮಂಡಲಿ ಕಿತ್ತೋದ ಕೂದಲನ್ನ ಬಾಲ್ನಾಗಮ್ಮ ನನ್ನ ಕೂದಲು ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ದುಃಖವನ್ನ ಮಾಡಿಕೊಂಡು ಆ ಒಂದು ಮಂಡಿನ ತೆಗೆದು ಬಿಟ್ಟುಬಿಟ್ಟಿದ್ದಾರಂತೆ. ಬಿಟ್ಟಂತ ಮಂಡಿನ ತಕ್ಕ ಒಂದು ವಾಯುದೇವ ನಮಾಜ್ ಮಾಡಂತ ಮಾಯದ ಫಕೀರನ ಮೇಲೆ ಬಿಟ್ಟುಬಿಟ್ಟಿದ್ದಾರೆ. ಮಾಯದ ಫಕೀರನ ಬುಗುಬನ್ನೆಲ್ಲ ಸುತ್ತಬಿಡುತ್ತಂತೆ. ಆಗ ಮಾಯದ ಫಕೀರ ಸತ್ತರ ಬೋಷಡಿಕೆ ಅಂತ ಹೇಳಿ ಆ ಮಾರುತ ಮಂಡಿನ ಕೈಗೆತ್ಕ ನೋಡದಂತೆ. ಯಾರ್ದಾಗಿರುವುದು ಮಾರುತ ಮಂಡಿನ ಅಂತ ಹೇಳಿ ಆ ಮಾಯದ ಫಕೀರ ಆ ಮಂಡಿನ ತನ್ನ ಬೆರಳಿಗೆ ಸುತ್ತಕೊಂಡು ಅಯ್ಯ ಗಣಗಾರ ಸಿಂಗಿ ದಂಡಕ್ಕೆ ಬಂದ ತಂದನಾನ ತಾನ ತಂದನಾನ ವೈ ತಾನಿ ತಂದನ ತಂದನಾನಿ ತಾನ. ಆ ಗಾಣಗರ ಸಿಂಗಿ ದಂಡಕ್ಕೆ ಬಂದು ನೋಡು ಗಾಣಗರ ಸಿಂಗಿ ಯಾರ್ದಾಗಿರ್ಬೋದು ಮಾರುತ ಮಂಡಿ ಅಂತ ತೋರದಂತೆ. ಆ ಗಾಣಗರ ಸಿಂಗಿ ನೋಡಬಿಟ್ಟು ಸ್ವಾಮಿ ಫಕೀರ ಯಾರೋ ದೇವಗನಿಯೋ ದಿಬ್ಬಗನಿಯೋ ಯಾವ ಸತ್ಯವಂತೆ ಮಂಡ್ಯ ಗೊತ್ತಿಲ್ಲ, ಯಾತಕ್ಕೆ ಬೇಕು ಅಂತ ಕೇಳಿದ್ರಂತೆ. ಈ ಮಾರುತ ಮಂಡಿರುವಂತ ಹೆಣ್ಣನ್ನ ಒಂದು ಗಳಿಯಾರ ತಕ್ಕಣ ನನ್ನ ಹಚ್ಚಿರದ ಮಸೀದಿಲಿಟ್ಟೇನು ಕಾಲ ಕಳಿಬೇಕು ಅಂದಂತೆ. ಬೇಡ ಕಣಪ್ಪ, ಯಾರಾಗಿರಬಹುದು ಆ ಸತ್ಯವಂತ ಸಭಾಸನ ಬೇಡ ಅಂದ್ರಂತೆ. ಇಲ್ಲ ಗಾಣಗರ ಸಿಂಗಿ ಖಂಡಿತ ನಾ ತತ್ತಾ ಇದೀನಿ, ಬುತ್ತಿ ಕಟ್ಟು ಅಂತ ಹೇಳಿದನಂತೆ. ಬುತ್ತಿನಿಲ್ಲ ಏನು ಇಲ್ಲ ಅಂದ್ರಂತೆ. ಯಾರು ಗಾಣಗರ ಸಿಂಗಿ ಅವ ಕೇಳಿದ್ದಾನೆ ಮಾಯದ ಫಕೀರ, ಹೋಗಿ ಇವತ್ತಿನ ದಿನದಲ್ಲಿ ಆ ಹೆಣ್ಣನ ತರ ಕೊಯ್ತಾ ಇದ್ದೀನಿ ಗಾಣಗರ ಸಿಂಗಿ. ಅಯ್ಯ ತಂಬಾಕೋ ದೇವೋ ಗಣಗಾರ ಸಿಂಗಿ ತಂದನಾನ ವೈ ತಾನಿ ತಂದನ ತಂದನಾನಿ ತಾನ. ಯಾವಾಗ ತಂಬಾಕು ದೇವು ಇದು ಗಾಂಜ ದೇವು ಅಂತ ಕೇಳುವಂತ ಕಾಲದಲ್ಲಿ ಗಾಣಗರ ಸಿಂಗಮ್ಮ ತಂಬಾಕುನೇ ಗಾಂಜಾವನೇ ತುಪ್ಪ ಜಾ ಅಂತ ಹೇಳಿದ್ರಂತೆ. ಆವ ಗುರುದೇವ ಈ ಮಾಯದ ಫಕೀರ ಮಾಯದ ಕೊಳ್ಳ ಬಲಗೆ ಹಿಡ್ಕೊಂಡು ಮಾಯದ ಬೇಳಿ ಮೇಲಿನ ತನ್ನ ಇದ್ರಲ್ಲಿ ಮಡಿಕೊಂಡು ಗ್ವಾಟೆ ಒಳಗೆ ಮಡಿಕೊಂಡು ಮಾಯದ ಫಕೀರ ಚೂಚಿಗಲ್ಲಿ ಪುರಿಪಟ್ಟಣ ಬಿಟ್ಟು ಪರಮಾತ್ಮ ಪಾಣಗಲ್ಲಿ ಪುರಿಪಟ್ಟಣಕ್ಕೆ ಬಂದಿದ್ದಾನೆ. ಆ ಪಾಣಗಲ್ಲಿ ಪುರಿಪಟ್ಟಣಕ್ಕೆ ಬಂದು 7 ಬಾಯಿ ಒನ್ನುತ್ತವನ ಹುಲಿ ಮಾಡಿಕೊಂಡು ಹುಲಿ ಮೇಲೆ ಕೂತ್ಕೊಂಡು ಬಂದಿದ್ದಾನೆ. ಗುಜ್ಜು ಮಾವನ ತೋಪಗೆ ಬಂದು ಆ ಹುಲಿನೇ ಗುಡಾರ ಮಾಡಿಕೊಂಡು ಕೂತಿದ್ದಾನೆ. ಈ ಕಡೆ ದಾದಿ ಗೌಡಿಯರು ಸೀನೀರು ತರಬೇಕಂತೇಳಿ ಚಿನ್ನದ ಬಿಂದಿಗೆ ತಗೊಂಡು ಬಂದರಂತೆ. ಬಿಂದಿಗೆ ನೀರು ನೋಡಬಿಟ್ಟು ಮಾಯದ ಫಕೀರ ಆ ಚಿನ್ನದ ಬಿಂದಿಗೆನೆಲ್ಲ ಮಣ್ಣಿನ ಬಿಂದಿಗೆ ಮಾಡಿಬಿಟ್ರಂತೆ. ಆಗ 7 ಜನ ದಾದಿರು ದುಃಖ ಮಾಡ್ತಾ ಇದ್ರಂತೆ, ನಮ್ಮ ಮಹಾರಾಣಿರು ನಮ್ಮ ಸುಮ್ಮನೆ ಬಿಡಲ್ಲ ಅಂತ ಹೇಳಿ. ಆಗ ಮಾಯದ ಫಕೀರ ಕೇಳದಂತೆ, ಯಾರ ಕೋಟೆ ಇದು, ಯಾರ ಕೋಟೆಯಲ್ಲಿ ವಾಸಿದ್ದಾರೆ ಅಂತ ಕೇಳದಂತೆ. ನೋಡಪ್ಪ ಶಿವನೇ, ಇವತ್ತಿನ ದಿನದಲ್ಲಿ ಇಲ್ಲಿ 7 ಜನ ಅಕ್ಕ ತಂಗಿರಿದ್ದಾರೆ. ಕಡೆಯವಳು ಬಾಲನಾಗಮ್ಮ, ಆ ಬಾಲನಾಗಮ್ಮನಿಗೆ ಮಗುವಾಗಿದೆ, ಅವರಿಗೆ ನೀರು ತಕೊಂಡು ಹೋಯ್ತೀನಿ ಅಂತ ಹೇಳಿದ್ರಂತೆ. ಆಗ ನೋಡಿಕೊಂಡು ಮಾಯದ ಫಕೀರ ಇವರ ವಿಷಯನೆಲ್ಲ ತಿಳ್ಕೊಂಡು ಅವರಿಗೆ ಚಿನ್ನದ ಬಿಂದಿಗೆಯನ್ನು ಮಾಡಿ ಕೆಳಗಬಿಟ್ಟಿದ್ದಾನೆ. ಆಗ ಗುಜ್ಜು ಮಾವನ ತೋಪನಿಂದ ಮಾಯದ ಫಕೀರ ಬುಡುಬುಡುಗಿನ ಯಶ ತಾಳ್ಕೊಂಡು ಆ ಕೋಟೆ ಬಾಗಿಲು ಬಂದಿದ್ದಾನೆ. ಕೋಟೆ ಬಾಗಿಲ ಕಡೆ ಒಳಗೆ ತಳವಾರ ರಾಮಯ್ಯ ಕವಲು ಕೂತಿದ್ದಾನೆ. ಬುಡುಬುಡಿಕೆ ಸಾರುವಂತ ಕಾಲದಲ್ಲಿ ನಾನು ಬುಡಲ ಎಂಬುದಾಗಿ ಆಟ ಮಾಡಿದ್ದಾನೆ. ನೋಡಪ್ಪ, ನಾನು ಏನು ತಕೊಂಡು ಹೋಗಲ್ಲ ನಿನ್ನ ಕೋಟೆಯಿಂದ, ಕೋಟೆನ ಒಂದು ಬಳಸಬತ್ತೀನಿ ಅಂತ ಹೇಳಿದಂತೆ. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಾನು ಕೇಳಿದು ಕೊಡ್ತೀನಿ ಅಂತ ಕೇಳಿದ್ರಂತೆ. ನನಗೆ ಮಕ್ಕಳ ಸಂತಾನವಿಲ್ಲ, ಕೊಟ್ಟೋಗು ಅಂತ ಕೇಳಿದ್ರಂತೆ. ಮಾಯದ ಫಕೀರ ಸ್ವಲ್ಪ ಬೇಳಿಮೆ ಕೊಟ್ಟಿದ್ದಾನೆ. ಆ ಬೇಳಿಮೆನ ತಕೊಂಡೋಗಿ ಮನೆ ಒಳಗೆ ಚೆಲ್ಲುವಂತ ಕಾಲದಲ್ಲಿ ಬೇಳಿಮೆ ಬಿದ್ದು ಬಿದ್ದಾಗದೆಲ್ಲ ಮಕ್ಕಳು ಎದ್ದು ಬಿಟ್ಟುವಂತೆ. ಆ ಮಕ್ಕಳ ಹೊಡೆದ ತಾಳಲಾರದೆ ತಳವಾರ ರಾಮಯ್ಯ ಬಂದು ತಿರ್ಗಾ ಕೇಳಿದಂತೆ ಮಾಯದ ಫಕೀರನ್ನ, ನೋಡಪ್ಪ ನೀನು ಕೊಟ್ಟ ಮಕ್ಕಳು ಸಾಕು ಅಂತ ಹೇಳಿದ್ರಂತೆ. ತಿರುಗ ಮಾಯವಾಗಿ ಮಕ್ಕಳೆಲ್ಲ ಮಾಯ ಮಾಡುವಾಗ ಆಗ ಮಾಯದ ಫಕೀರನ ಕೋಟೆ ಒಳಗೆ ಬಿಟ್ಬಿಟ್ಟಿದ್ದಾನೆ. ಈ ಕಡೆ ಮಾಯದ ಫಕೀರ ಕೋಟೆ ಬಾಕಲು ನಿಂತ್ಕೊಂಡು ದಾನವನ್ನ ಸಾರುವಂತಹ ಕಾಲದಲ್ಲಿ 6 ಜನ ಅಕ್ಕದಿರೋ ದಾನ ತಂದರಂತೆ. ನೀವು ಮಕ್ಕಳಂತ ಬಂಜೇರು, ಮಕ್ಕಳಿಲ್ಲದವರ ಕೈಲಿ ನಾನು ಭಿಕ್ಷೆ ತಕ್ಕಳಿಲ್ಲ, ಮಕ್ಕಳಿದವರ ಕೈಲಿ ಕೊಟ್ಟು ಕಳುವೆ ಅಂತ ಹೇಳಿದ್ರಂತೆ. ಎಲ್ಲ ಬಂದು ಬಾಲನಾಗಮನಿಗೆ ಹೇಳಿದ್ರಂತೆ. ಬಾಲನಾಗಮನಿಗೆ ಅರ್ಥವಾಗ್ಬಿಡ್ತು ಸತ್ತುವಂತೆ. ಅಯ್ಯೋ ಪಾಪಣ್ಣ, ಇಂದೀಗ ನಾನು ಮಾಯದ ಫಕೀರನ ಕೈ ವಾಸವಾಯ್ತೀನಿ ಅಂತ ಹೇಳಿ ಆ ಬಾಲನಾಗಮ್ಮ ಬಹಳ ಭಯಭಕ್ತಿಯಿಂದ ದಾನ ತಂದಿದ್ದಾರೆ. ದಾನ ಭಿಕ್ಷವನ್ನು ತಕ್ಕಂಡು ಬಂದಂತ ಬಾಲನಾಗಮ್ಮನಿಗೆ ಮಾಯದ ಕೊರಳನ್ನು ಬಾಲನಾಗಮನ ಎತ್ತಿ ಮೇಲೆ ಮಡಗಿದ ತಕ್ಷಣದಲ್ಲಿಯೇ ಅಯ್ಯ ಕಾಳನಾಯಿಯ ಮಾಡಿ ಫಕೀರ ತಂದನಾನ ತಾನ ತಂದನಾನ ವೈ ತಾನಿ ತಂದನ ತಂದನಾನಿ ತಾನ. ಕಾಳನಾಯಿಯನ್ನು ಮಾಡಿಕೊಂಡ ಮಾಯದ ಫಕೀರ ತಳವಾರ ರಾಮಯ್ಯನಿಗೆ ಬಂದು ಹೇಳದಂತೆ, ನೋಡಪ್ಪ ತಳವಾರ ರಾಮಯ್ಯ, ನಾನು ಹೋಗುವ ಹೆಂಗೋದೆ ಹಂಗೆ ಹೋಯ್ತೀನಿ ಅಂತ ಹೇಳಿದಂತೆ. ಆಗ ಬಾಲನಾಗಮನ ತಕ್ಕಂಡು ಬಂದು ಚೂಚಿಗಲ್ಲಿ ಪುರಿ ಪಟ್ಟಣದ ತನ್ನ ಚಿನ್ನದ ಮಸೀದಿಯಲ್ಲಿ ಮಡಗಿಬಿಟ್ಟಿದ್ದಾನೆ. ತಕ್ಕಂಡು ಬಂದು ಭಗವಂತ ಯಾವಾಗ ಬಾಲನಾಗಮನ ಎತ್ತಿ ಮೇಲೆ ಕೊಳ್ಳನ ಮಡಗುವಾಗ ಬಾಲನಾಗಮನ ಆಗ ನಿಂತ್ಕೊಂಡ್ರಂತೆ.
ಆಗ ಬಾಲನಾಗಮ್ಮ ಹೇಳಿದ್ರಂತೆ, ನೋಡಪ್ಪ ಮಾಹಿದ ಫಕೀರ, ನಾನು 12 ವರ್ಷ ಗೌರಿ ವ್ರತವನ್ನ ಹಿಡ್ತಿದ್ದೀನಿ ಕಣಪ್ಪ. ನನ್ನ ಗೌರಿ ವ್ರತ ಮುಗಿದ ಮೇಲೆ ನಾನು ನಿನ್ನ ಮಂಚಕ್ಕೆ ನಿನ್ನ ಕೈವಾಸವಾಯ್ತೀನಿ ಅಂತ ಹೇಳಿದ್ರಂತೆ. ಅಲ್ಲಿವರೆಗೂ ನಾ ಪೂಜೆ ಮಾಡಬೇಕು ಅಂತ ಹೇಳುವಾಗ ಚಿನ್ನದ ಮಸೀದಿಲಿ ಬಾಲನಾಗಮ್ಮನುವೆ ಆ ಊರಲ್ಲಿರುವಂತ ಹೂವಾಡಗಿತ್ತಿ ಅಜ್ಜಿ ಎನ್ನುವೆ ಹೂಗ ನೇಮಿಸಿಬಿಟ್ಟಿದ್ದಾನೆ. ಹೀಗೆ ಕಾಲವನ್ನು ಕಳೆಯುವಂತ ಕಾಲದಲ್ಲಿ ಈ ಕಡೆ ಪಾಪಣ್ಣ ಬೆಳೆದು ದೊಡ್ಡವನಾಗಿದ್ದಾನೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ 1 ವರ್ಷ 2 ವರ್ಷ ನಡೆದು 11 ವರ್ಷದ ಮಗನಾಗಿದ್ದಾನೆ. ಯಾರು ಪಾಪಣ್ಣ. ಒಂದಾನಂದಿನ ಬೀದಿಲಿ ಆಟವನ್ನು ಆಡುವಾಗ ಪರಮಾತ್ಮ ಪಾಪಣ್ಣ ಆಟ ಪಾಠವನ್ನು ಆಡಿಕೊಂಡು ತಳವಾರಾಮದಲ್ಲಿ ಕಾಲ ಕಳೆದಿದ್ದಾನೆ. ಈ ಕಡೆ ಬಂದಂತ 7 ಜನ ದೊರೆಗಳು ಸಿಲಮಲೆ ದುರ್ಗದಿಂದ ಬಂದವರಿಗೆ ಹೇಳಿದ್ದಾರೆ, ಹೀಗೆ ಬಾಲನಾಗಮನ್ನ ಮಾಯದ ಫಕೀರ ತಕೊಂಡು ಹೋದ ಅಂತೇಳಿ. ಆಗ 7 ಜನನುವೇ ಮಾಯದ ಫಕೀರನ ಹುಡಿಕೊಂಡು ಬರುವಂತ ಕಾಲದಲ್ಲಿ ಸೂಜಿಗಲ್ಲಿ ಪರಿ ಪಣ ಚಿನ್ನದ ಮಸೀದಿಯಲ್ಲಿ ಸುತ್ತ ಪರಮಾತ್ಮ 7 ಜನ ದೊರೆಗಳ ಗೌಗಲು ಮಾಡಿಬಿಟ್ಟಿದ್ದಾನೆ. ಯಾರು ಮಾಯದ ಫಕೀರ. ಆಗ ಈ ಕಡೆ ಪಾಪಣ್ಣ ಆಟ ಪಾಠ ಆಡಿಕೊಂಡು ಕಾಲ ಕಳೆಯುವಾಗ ಒಂದಾನಂದ ದಿನ ಒಬ್ಬ ಅಜ್ಜಿ ನೀರು ಹೊತ್ಕೊಂಡು ಹೋಗುವಾಗ ಚಿನ್ನಿ ದಾಂಡನ ತೆಗೆದು ಅಜ್ಜಿ ಮಡಕೆಗೆ ಹೊಡೆದು ಬಿಟ್ಟಿದ್ದಾನೆ. ಮಡಕೆ ತೂದಾಡಿಗೆ ಅಜ್ಜಿ ಬೈತಿದ್ದಾಳಂತೆ, ನೀನು ಇಂಥ ಮಗನಾಗ ಹೊತ್ತಿಗೆ ನಿಮ್ಮ ತಾಯಿಯನ್ನ ಮಾಯದ ಫಕೀರ ಹೊತ್ಕೊಂಡು ಹೋದ ಅಂತ ಹೇಳಿದ್ರಂತೆ. ಆಗ ಪಾಪಣ್ಣನಿಗೆ ಎಚ್ಚರವಾಗಬಿಡ್ತು. ಗುಡುಗುಂಡೆ ಬಂದು ಪಾಪಣ್ಣ ನನ್ನ ತಾಯಿ ಯಾರು ಅಂತ ಹೇಳಿ ದೊಡ್ಡಮ್ಮದಿರಿಗೆ ಕೇಳಿದಂತೆ. ನಾವೇ ಕಂಡ್ರಪ್ಪ ನಿನ್ನ ತಾಯಿ ಅಂದ್ರಂತೆ. ಅಮ್ಮ ನಿಂಬಲ್ಲ ನಾನು ನಿಮ್ಮ ಮಾತನ್ನ ನಿಂಬಲ್ಲ ನಾನು ನಿಮ್ಮ ಮಾತನ್ನ ಅಂತ ಹೇಳುವಾಗ ಆಗ ಸತ್ಯವನ್ನು ನುಡಿದಿದ್ದಾರೆ. ನಿಮ್ಮ ತಾಯಿಯನ್ನ ಮಾಯದ ಫಕೀರ ತಕೊಂಡೋದಪ್ಪ ಅಂದಾಗ ಆಗ ಓಡ ಬಂದ ಪಾಪಣ್ಣ ಓಡ ಬಂದು ಊರ ಮುಂದೆ ಇರುವಂತ ಕಾಳಕದೇವಿ ದೇವಸ್ಥಾನದಲ್ಲಿ ಕೈಯನ್ನು ಮುಗಿದು ಆ ಕಾಳಕದೇವಿ ಕಂದನಿಗೆ ಅರಸಿ ಕತ್ತಿಯನ್ನು ಕೊಟ್ಟಿದ್ದಾರಂತೆ. ಆ ಕತ್ತಿಯನ್ನು ತಕೊಂಡು ಪಾಪಣ್ಣ ಮಾಯದ ಫಕೀರನ ಪಟ್ಟಣಕ್ಕೆ ಹೊರಟಿದ್ದಾನೆ. ಹೊರಟು ಬರುವಂತ ಕಾಲದಲ್ಲಿ ಆ ಊರೊಳಗೆ ಭಗವಂತ ಆಲ್ದ ಮರದಲ್ಲಿ ಮನಗಿರುವಂತ ಕಾಲದಲ್ಲಿ ಅಡಿ ಒಳಗೆ ತಣ್ಣ ಮನಗಿರುವಾಗ ಒಂದು ಶರ್ಪವಾಗಿರ್ತಕ್ಕಂಥ ಹದ್ದಿನ ಮರಿಯನ್ನು ತಿನ್ನುತ್ತಾ ಇತ್ತಂತೆ. ಹದ್ದಿನ ಮರಿ ಕಿರ್ಚಿಗಳನ್ನು ನೋಡ್ಬಿಟ್ಟು ಪಾಪಣ್ಣನ ಹೋಗಿ ಆ ಸರ್ಪವನ್ನ ಕತ್ತಿಂದ ಹೊಡೆದು 2 ತುಕಡ ಮಾಡಿ ಬಿಸಾಡಿದ್ದಾನೆ. ಆವಾಗ ತಾಯಿಯ ಹದ್ದು ಬಂದು ನೋಡ್ಬಿಟ್ಟು ನನ್ನ ಮಕ್ಕಳು ಉಳಿಸಿದ್ಯಪ್ಪ, ನಿನಗೇನು ಬೇಕು ಸಹಾಯ ಕೇಳು, ನಾನು ಬರ್ತೀನಿ ಅಂತ ಹೇಳ್ತಂತೆ. ಮುಂದೆ ಕೇಳ್ತಾ ಇದ್ದೀನಿ ಅಂತೇಳಿ ಪಾಪಣ್ಣ ಆ ಹೂವನ್ನು ಕಟ್ಟುವಂತ ಹೂವಾಡಗಿತ್ತಿ ಮನೆ ಬಂದು ಸೇರ್ಕೊಂಡಿದ್ದಾನೆ. ಅಮ್ಮ ನಾನು ನಿಮ್ಮ ಮೊಮ್ಮಗ ಕಣಮ್ಮ, ನಿನ್ನ ಮಗನೋ ನಿನ್ನ ಸೊಸೆ ಆಗತಕ್ಕಂಥವರು ಕಾಲವಾಗಿ ಸಂದೂರು ಅಂತೇಳಿ ಸುಳ್ಳೇಳಿ ಅವ್ರ ಮನೆಗೆ ಸೇರ್ಕೊಂಡು ಬಿಟ್ಟ. ಇದೇ ರೀತಿಯಾಗಿ 6 ತಿಂಗಳ ಕಾಲ ಕಳೆಯುವಾಗ ಈ ಹೂವಾಡಿಗೆ ದಿನಕ್ಕೊಂಥರ ಹೂ ಕಟ್ಕೊಂಡು ಬಾಲನಾಗಮನ ಪೂಜೆ ಕೊಡ್ತಾ ಇದ್ರು. ಕೊಡುವಂತ ಕಾಲದಲ್ಲಿ ಒಂದಾನಂದಿನ ಬಾಲನಾಗಮನ ಮಗನಾಗಿರ್ತಕ್ಕಂಥವನು ಆ ಕಟ್ಟು ಕೊಟ್ಟಂತ ಹೂವಿನ ಒಳಗೆ ಒಂದು ಚೀಟಿಯನ್ನು ಬರೆದು ಹಾಕಿದ್ದಾನೆ ಪರಮಾತ್ಮ. ನೋಡು ತಾಯಿ, ನಿನ್ನ ಮಗನಾದ ಬಾಲಣ್ಣ ನಾನು ಪಾಪಣ್ಣ ಬಂದಿವನಿ, ಆ ಮಾಯದ ಫಕೀರನ ನೆಲೆಯಲ್ಲಿದೆ ತಿಳ್ಕೊಳ್ಳಮ್ಮ ಅಂತ ಹೇಳಿದ್ರಂತೆ. ಆಗ ಭಗವಂತ ಇದೇ ರೀತಿಯಾಗಿ ನಡೆದು ಬಂದು ಗೌರಿ ವ್ರತ ಮುಗಿಯಕಿನ 12 ದಿನ ಮಾತ್ರ ಉಳಿದಿದೆ. ಆಗ ಬಾಲನಾಗಮ ದುಃಖ ಮಾಡಿಕೊಂಡು ನನ್ನ ಕಂದವಿದ್ದಾನೆ 12 ವರ್ಷದ ಪಾಪಣ್ಣ ಅಂತ ಹೇಳಿ ಅದೇ ತಾನ ಒಂದು ಚೀಟಿಯನ್ನು ಬರೆದು ಹೂವಿನ ಒಳಗಡೆ ಹಾಕಿ ಕಳಗಿದ್ದಾರಂತೆ. ಆಗ ಮಾಯದ ಫಕೀರ ಬಂದಿದ್ದಾನೆ. ಆಗ ಬಾಲನಾಗಮ ಹೇಳ್ತಿದ್ದಾರಂತೆ, ನೋಡಿ ಸ್ವಾಮಿ, ಇನ್ನು 12 ದಿನ ತುಂಬದೇಟಿಗೆ ನನ್ನ ವೃತ ಮುಗಿದೋಗುತ್ತಾ ಇದೆ. ಆಗ ನಿಮ್ಮ ಮಂಚಕ್ಕೆ ನಾನು ವಾಸವಾಗಿದ್ದೀನಿ, ನಿಮ್ಮ ಪ್ರಾಣ ಎಲ್ಲಿದೆ ಹೇಳಿ ಸ್ವಾಮಿ ಅಂತ ಹೇಳಿದ್ರಂತೆ. ಕೇಳು ಬಾಲನಾಗಿ, ನನ್ನ ಪ್ರಾಣವಾಗಿರ್ತಕ್ಕಂಥದ್ದು 7 ಸುತ್ತಿನ 5 ಬಲದ ಪರಮಾತ್ಮ 7 ಸಮುದ್ರದ ಎಡತಿಟ್ಟಿನಲ್ಲಿ ಇನಿ ಮಾವಿನ ಮರ, ಇನಿ ಮಾವಿನ ಮರದ ಒಳಗೆ ಪಾಠ ಒಳಗೆ ನೋಡು ಬಾಲನಾಗಿ, ಎಣ್ಣೆ ಪಂಚಾವರಣದ ಗಿಣಿಯೋ ಇರುವಾದು ಆ ಪಂಚವರ್ಣದ ಗಿಣಿಯೇ ನನ್ನ ಪ್ರಾಣ ಅಂತ ಹೇಳಿದನಂತೆ. ಆಗ ತಾಯಿ ಯಥ ಪ್ರಕಾರ ಚೀಟಿಯನ್ನು ಬರೆದು ಹೂವಿನಲ್ಲಿ ಕೊಟ್ಟು ಕಳಗಿದರಂತೆ. ಆ ಚೀಟಿಯನ್ನು ನೋಡಬಿಟ್ಟು ಪಾಪಣ್ಣ ಆಲ್ದ ಮರಕ್ಕೆ ಬಂದು ಗರುಡನನ್ನು ಕರೆದಿದ್ದಾನೆ. ಸ್ವಾಮಿ ನನಗೆ ಸಹಾಯ ಮಾಡಪ್ಪ ಅಂತ ಹೇಳಿ ಆ ಗರುಡನ ಮೇಲೆ ಕೂತಕೊಂಡು ಇದು ಅಲ್ಲದೆ ಪರಮಾತ್ಮ ಆ ಹೂವಾಡ ಮನೆ ಒಳಗಿದ್ನಲ್ಲ ಅಜ್ಜಿಗೆ ಹೇಳ್ಬಿಟ್ಟು 7 ಸಮುದ್ರದ ಎಡತಿಟ್ಟಿಗೆ ಹೋಗಿದ್ದಾನೆ ಪಾಪಣ್ಣ. ಆ ಎಡತಿಟ್ಟಿನಲ್ಲಿ ಇಲಿ ಮಾವಿನ ಮರದಲ್ಲಿ ಕೋಟಿ ರಾಕ್ಷಸರ ಕಾಲು, ಕೋಟಿ ಸರ್ಪದ ಕಾವಲಂತೆ. ಆ ಕೋಟಿ ಸರ್ಪ ಕೋಟಿ ರಾಕ್ಷಸರೆಲ್ಲ ಕೊಚ್ಚಾಡಿಕೊಂಡು ಪರಮಾತ್ಮ ಯಾರು ಪಾಪಣ್ಣ ಆ ಮಧ್ಯ ಇರುವಂತ ಪಾಠ ಒಳಗೆ ವಾಸ ಮಾಡುವಂತ ಅಯ್ಯ ಪಂಚಾವರಣದ ಗಿಣಿಯ ಹಿಡ್ಕಂಡ ಪಂಚವರ್ಣದ
ಗಿಳಿ ಎರಡು ರೆಕ್ಕೆನ ಸೇರಿಸಿ ಕೈ ಹಿಡ್ಕೊಂಡಂತೆ ಪಾಪಣ್ಣ. ಯಾವಾಗ ಅಲ್ಲಿ ಪಾಪಣ್ಣ ಹಿಡ್ಕಣ್ಣು ಇಲ್ಲಿ ಚಿನ್ನದ ಮಸಲಿ ಮಾಯನ ಪಕೀರ್ನ ಎರಡು ಕೈ ಹಿಂದಕ್ಕೆ ಸೇರ್ಕೊಂಡು ಬಿಡುತ್ತಂತೆ. ಬಹಳಾಗಿ ನನ್ನ ಕೈ ಹೋಯ್ತು ಎಂಬುದಾಗಿ ಹೇಳುವಾಗ, ಇಲ್ಲ ಸುಮ್ನಿರಿ ಸ್ವಾಮಿ, ಬಂದೇ ಬರುತ್ತೆ ಸುಮ್ನಿರಿ, ಏನು ಆಗಲ್ಲ ಅಂತ ಹೇಳಿದ್ರಂತೆ. ಆಗ ಪರಮಾತ್ಮ ಈ ಪಾಪಣ್ಣ ಪಂಚವರ್ಣದ ಗಿಳಿಯನ್ನ ಹಿಡ್ಕೊಂಡು ಆವಾಗಲೇ ಗಿಡದ ಮೇಲೆ ಕೂತಕೊಂಡು ಆ ಚಿನ್ನದ ಮಸೀದಿ ಮಾಯದ ಪಕೀರ್ನ ಮುಂದೆ, ಅಯ್ಯ ಬಂದು ಅಲ್ಲಿಂತವನೇ ಕಂದ ಪಾಪಣ್ಣ ತಂದನಾನ ತಾನ ತಂದನಾನ ವೈ ತಾನಿ ತಂದನ ತಂದನಾನ ತಾನ. ಯಾವಾಗ ಬಂದು ನಿಂತ ನೋಡುತ್ತಿದ್ದಾನೆ, 7 ಜನ ಅಪ್ಪ ದೊಡ್ಡ ಪುತ್ತಿರೆಲ್ಲ ಗೌಗಲಾಗಿ ನಿಂತಿದ್ದಾರೆ. ನೋಡದ ಮಾಯದ ಪಕೀರ ಒದ್ದಾಡ್ತಾ ಇದ್ದ ಮಂಚದ ಮೇಲೆ. ತಾಯಿ ಬಹಳಾಗಮ್ಮ ಗೌರಿ ಪೂಜೆನ ಮಾಡಿಬಿಟ್ಟು ನಿಂತಿದ್ದಾರೆ. ನೋಡಬಿಟ್ಟು ಪರಮಾತ್ಮ, ಲೇ ಮಾಯದ ಪಕೀರ, ನಿನ್ನ ಪ್ರಾಣ ಉಳಿಸಬೇಕಾದ್ರೆ ನನ್ನ ತಂದೆನೆಲ್ಲ ಜೀವ ಬರೆಸು ಅಂತ ಕೇಳದನಂತೆ. ಆಗ ಮಾಯದ ಪಕೀರ ತನ್ನ ಕೈಲಂತ ಡುಂಬುಗಳನ್ನು ಕೊಟ್ಟು ಬಿಟ್ಟಿದ್ದಾನೆ. ಆ ಡುಂಬುಗಳನ್ನು ತಕ್ಕೊಂಡು ಪಾಪಣ್ಣ 7 ಜನ ಅಪ್ಪದಿರ ತಲೆ ಮೇಲೆ ಇಕ್ಕುವಂತ ಕಾಲದಲ್ಲಿ ದೊಡ್ಡ ಅಪ್ಪದಿರು ತನ್ನ ತಂದೆಯ ಅಂತ ಬಾಲರಾಜರಾಗಿರ್ತಕ್ಕಂಥವರು ಎಲ್ಲ ಜೀವ ನಿಂತುಕೊಂಡಂತೆ. ಆಗ ಮಾಯದ ಪಕೀರ್ನ ಜೀವ ಇರುವಂತ ಪಂಚವರ್ಣದ ಗಿಳಿಯನ್ನ ರಕ್ಕೆಯನ್ನ ಬಿಟ್ಟು ಮುರಿದು ಪರಮಾತ್ಮ ದಾರ ಮೇಲೆ ಹಾಕೊಂಡು ಎಡಗಾಲಿನ ಒಳಗೆ ಆ ಮಾಯದ ಪಕೀರ್ನ ಕುತ್ತಿಗೆ ಮೇಲೆ ಕಾಲ ಮಡಗಿ, ಅಯ್ಯ ಗಸಗಸನೆ ಉಜ್ಜಿ ಪ್ರಾಣ ತಗದವನೇ ತಂದನಾನ ತಾನ ತಂದನಾನ ವೈ ತಾನಿ ತಂದನ ತಂದನಾನ ತಾನ. ಮಾಯದ ಪಕೀರ್ನ ಪ್ರಾಣವನ್ನು ತೆಗೆದುಬಿಟ್ಟು ದೊಡ್ಡ ಬುತ್ತಿರು ತನ್ನ ತಾಯಿಯಾದಂತ ಬಾಲನಾಗಮನ ಕರೆಕಂಡು 12 ವರ್ಷದ ಬಾಲಕ ಪಾಪಣ್ಣ ತನ್ನ ತಂದೆ ಕುದುರೆ ಮ್ಯಾಲ ಕೂತಕೊಂಡು ಚೂಜಗಲ್ಲಿ ಪುರಿ ಪಟ್ಟಣವನ್ನು ಪುಟ್ಟು, ಅಯ್ಯ ಪಾಣಗಲ್ಲಿಯ ಪುರಿಯ ಪಟ್ಟಣಕ್ಕೆ ತಂದನಾನ ತಾನ ತಂದನಾನ ವೈ ತಾನಿ ತಂದನ ತಂದನಾನ ತಾನ. ಅಯ್ಯ ಸಾಗಿ ಬಂದವರೇ ಬಾಲರಾಜನ ಪಾಣಗಲ್ಲಿ ಪುರಿ ಪಟ್ಟಣಕ್ಕೆ ಶಾಗ ಬಂದಿದ್ದಾರೆ. ಆಗ ದೊಡ್ಡಪ್ಪರ ಜೊತೆ ಒಳಗೆ ಈ ಕಡೆ ಬಾಲನಾಗಮ್ಮ ಅಕ್ಕ ತಂಗಿರು ಎಲ್ಲ ಸೇರಿಕೊಂಡು ಪರಮಾತ್ಮ ಪಾಪಣ್ಣನ ಬಹಳ ಮುದ್ದಿನಿಂದ ಮುತ್ತಕ್ಕೆ ಮುದ್ದಾಡುತ್ತಾ ಪಾಣಗಲಿ ಪುರಿ ಪಟ್ಟಣದಲ್ಲಿ ಬಹಳ ಸಂತೋಷವಾಗಿ ಕಾಲ ಕಳೆತಿದ್ದಾರೆ. ಅಯ್ಯ ಬಾಳುತ್ತಾ ಇರುವಾಳು ಬಾಲು ನಾಗಮ್ಮ ತಂದನಾನ ತಾನ ತಂದನಾನ ವೈ ತಾನಿ ತಂದನ ತಂದನಾನ ತಾನ. ಈ ಕಡೆ ಬಾಲನಾಗಮ್ಮನವರು ಬಹಳ ಸಂತೋಷ ಬಾಳುತ್ತಿದ್ದಾರೆ. ಆದರೆ ಭಗವಂತ ಈ ಸತ್ತವಂತೆ ಬಾಲನಾಗಮನ ಕಥೆ ಎಲ್ಲಿಗೆ ಶುಭ ಮಂಗಳ ಮಾನ್ಯರೇ. ಬಾಲನಾಗಮರ ಕಥಾಭಾಗಕ್ಕೆ ನಾವು ನೀವೆಲ್ಲ ಸೇರಿ ಮಂಗಳವನ್ನು ಪಾಡೋಣ. ಮಂಗಳಾರಾತಿ ಬೆಳಗಿರೋ ಮಾದೇವ ನಿನಗೆ ಕರ್ಪೂರದ ರಾತ್ರಿ ಬೆಳಗಿನ ಮಂಗಳಾರತಿಯ ಬೆಳಗಿನ ಮಂಗಳಾರತಿಯ ಎತ್ತಿ ಮಹಾಗುರುವೇ ನೀನೆ ಗತೆ ಮಂಗಳಾರತಿಯ ಎತ್ತೆ ಮಾಗುವೆ ನೀನೆ ಗತೆ ಸರ್ವಾರ ಮನೆಯ ಒಳಗೂರಿವಂತ ಬಾರ ಜೊತೆ ಮಂಗಳಾರತಿಯ ಬೆಳಗಿನ ಮಾದೇವ ನಿಮಗೆ ಕರ್ಪೂರದಾರತಿಯ ಬೆಳಗಿನ ನಾವೆಲ್ಲರೂ ಸೇರಿ ಮಂಗಳಾರತಿಯ ಎತ್ತಿನ ರಾಮ ಜಯ ನಮ ಪಾರ್ವತಿ ಪತಯಾರ ಗರ ಮಹಾದೇವ.